ನಮಸ್ಕಾರ. ಪಬ್ಲಿಕ್ ಸ್ಪೆಷಲ್ಗೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಒಂದು ವಿಷಯವನ್ನ ಚರ್ಚೆ ಮಾಡ್ತಾನೆ ಇದ್ದೀವಿ. ಸುಮಾರು ದಿನಗಳಿಂದ ಇದೇ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ದೇಶ ಯಾವ ಕಡೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತೀನಿ. ನೀವು ಕೂಡ ನಮಗೆ ಕರೆಯನ್ನ ಮಾಡಿ ಮಾತನಾಡಬಹುದು. ನಿಮಗೇನಾದರೂ ಸಮಸ್ಯೆಗಳಿದ್ರೆ, ನಿಮಗೇನಾದರೂ ಪ್ರಶ್ನೆಗಳಿದ್ರೆ ನಮಗೆ ಕರೆ ಮಾಡಿ ಮಾತನಾಡಿ. ಇಷ್ಟು ದಿನ ದುಡ್ಡಿತ್ತು, ದುಡ್ಡನ್ನ ಹೇಗಪ್ಪ ಪಡ್ಕೊಳ್ಳೋದು, ಬ್ಯಾಂಕ್ನಿಂದ ಅಷ್ಟುದ್ದ ಕ್ಯೂ ನಿಂತ್ಕೊಳ್ಬೇಕು, ಏನ್ ಮಾಡೋದು ಅಂತೇಳಿ ಪರದಾಡ್ತಾ ಇದ್ವಿ. ಇನ್ನು ATM ಮುಂದೆ ನಿಂತರೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಆದರೆ ಇದೆಲ್ಲವನ್ನ ನವೆಂಬರ್ 8ರ ಬಳಿಕ ಆಗಿರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದಾಗ ದೇಶ ಯಾವ ಕಡೆ ಸಾಗ್ತಾ ಇದೆ, ನಗದು ರಹಿತವಾಗಿರುವಂತಹ ದೇಶ ವ್ಯವಹಾರವನ್ನ ಏನಾದರೂ ಮಾಡೋಕೆ ದೇಶ ಮುಂದಾಗ್ತಾ ಇದೆಯಾ, ಆ ರೀತಿಯಲ್ಲಿ ನಾವೇನಾದರೂ ದಾಪುಗಾಲನ್ನು ಹಾಕ್ತಾ ಇದ್ದೀವಾ? ಈ ರೀತಿ ದಾಪುಗಾಲು ಹಾಕೋಕೆ ನಾವು ಆರಂಭ ಮಾಡಿದ ನಂತರ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ? ಬೇರೆ ಬೆಳೆದಿರುವಂಥ, ಅಭಿವೃದ್ಧಿ ಹೊಂದಿರುವಂಥ ದೇಶಗಳಲ್ಲಿ ನಗದು ರಹಿತವಾಗಿರುವಂಥ ವ್ಯವಹಾರಗಳನ್ನು ಅಲ್ಲಿ ಮಾಡ್ತಾರೆ, ಆದರೆ ಅದರ ಎಫೆಕ್ಟ್ ಅನ್ನ ಕೂಡ ಅಲ್ಲಿರುವಂಥ ಜನರು ಎದುರಿಸ್ತಾ ಇದ್ದಾರೆ. ಇದರ ದುರ್ಬಳಕೆ ತುಂಬ ಹೆಚ್ಚಾಗುತ್ತೆ. ಹ್ಯಾಕರ್ಗಳು ಹೇಗಾದರೂ ಮಾಡಿ ಇದರ ಲಾಭವನ್ನು ಪಡ್ಕೊಳ್ಬೇಕು ಅನ್ನೋದು ಮುಂದಾಗ್ತಾರೆ. ಹಾಗಾಗಿ ಬಹಳಷ್ಟು ನಾವು ಗಮನಿಸ್ತಾ ಇರ್ತೀವಿ, ದೇಶದಲ್ಲಿ ಸುಮಾರು ಒಂದು 70% ಜನ ಇನ್ನೂ ಕೂಡ ಕಾರ್ಡನ್ನು ಯೂಸ್ ಮಾಡೋದು ಕಲ್ತಿಲ್ಲ. ತುಂಬ ಕಷ್ಟ ಇದೆ. ಹೇಗಪ್ಪ ಮಾಡಬೇಕು ನಾವು ಅಂಥೇಳಿ. ಯಾಕಂದರೆ ನಾವು ತುಂಬ ಬಡ ಕುಟುಂಬದಲ್ಲಿರುವಂಥ ದೇಶ ನಮ್ಮದು. ಹಾಗಾಗಿ ತುಂಬ ಮಧ್ಯಮ ವರ್ಗದವರು ಇರೋದ್ರಿಂದ ಕ್ಯಾಶ್ ವ್ಯವಹಾರನೇ ಜಾಸ್ತಿ ಆಗ್ತಾ ಇರುತ್ತೆ ನಮ್ಮಲ್ಲಿ. ಸಾಲ ತಗೊಳ್ಬೇಕಾದ್ರೂ ಕೂಡ ಕೈ ಸಾಲ ಇರುತ್ತೆ. ಬ್ಯಾಂಕ್ನಲ್ಲೂ ಕೂಡ ಬಡ್ಡಿಗೆ ನಾವು ಸಾಲ ತಗೊಳ್ಳಲ್ಲ, ಕೈ ಸಾಲ ತಗೊಂಡು ಅಥವಾ ಹೊರಗಡೆ ಬಡ್ಡಿಗೆ ಸಾಲ ತಗೊಳ್ಳೋದು, ಈ ರೀತಿಯಾಗಿ ಮಾಡ್ತಾ ಇರ್ತೀವಿ. ಇನ್ನು ಮುಂದೆ ಕಾರ್ಡ್ಗಳನ್ನು ಬಳಸಿ ನೀವು ವ್ಯವಹಾರವನ್ನು ಮಾಡೋದಾಗಿರ್ಬೋದು, ಅಥವಾ ಪೆಟ್ರೋಲ್ ಹಾಕಿಸ್ಬೇಕಾದ್ರೂ ಕೂಡ ಕಾರ್ಡನ್ನು ಬಳಸೋದಾಗಿರ್ಬೋದು, ಅಥವಾ ಮಾಲಲ್ಲಿ ಹೋಗಿ ನೀವೇನಾದರೂ ಖರೀದಿ ಮಾಡೋದಾದ್ರೂ ಕೂಡ ಸ್ವೈಪನ್ನು ಮಾಡಬೇಕಾಗತ್ತೆ. ಸಣ್ಣ ಸಣ್ಣ ಅಂಗಡಿಗಳಲ್ಲೂ ಕೂಡ ಸ್ವೈಪ್ ಮಾಡಬೇಕಾಗತ್ತೆ. ಹೀಗೆ ಸ್ವೈಪ್ ಮಾಡೋಕೆ ನೀವು ಆರಂಭ ಮಾಡಿದಾಗ ಒಂದಿಷ್ಟು ಅಂಕಿಗಳನ್ನು ಒಂದು 2-3 ಬಾರಿ ತಪ್ಪಾದಾಗ ಏನಾದರೂ ಸಮಸ್ಯೆ ಆಗುತ್ತಾ? ಯಾರಾದರೂ ನಮ್ಮ ಅಕೌಂಟಿನ ದುಡ್ಡು ಹೊಡೆದು ಬಿಡ್ತಾರಾ? ಈ ರೀತಿ ಜನರಲ್ಲಿ ಭಯ ಕಾಡೋಕೆ ಶುರು ಆಗಿಬಿಟ್ಟಿದೆ. ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ. ನನ್ನ ಜೊತೆಗೆ ತಜ್ಞರು ಕೂಡ ಇದ್ದಾರೆ. ನಿಮಗೂ ಏನಾದರೂ ಪ್ರಶ್ನೆಗಳಿದ್ರೆ ನಮಗೆ ಕರೆ ಮಾಡಿ ಮಾತನಾಡಿ, ಅವರು ನಿಮಗೆ ಉತ್ತರವನ್ನು ಕೊಡ್ತಾರೆ. ಇದೇ ಹೊತ್ತಿನ ವಿಶೇಷ, ಹಣ ಜೋಪಾನ. ಕ್ಯಾಶ್ ಮುಕ್ತ ವಹಿವಾಟಿನತ್ತ ನಮೋ ಚಿತ್ತ. ಭವಿಷ್ಯದಲ್ಲಿ ಭಾರತ ನಗದು ರಹಿತ ದೇಶ ಆಗುತ್ತಾ? ಇ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಅಗ್ರ ಆದ್ಯತೆ. ಇಂಟರ್ನೆಟ್ ಕಾರ್ಯಭಾರದಲ್ಲಿದೆಯಾ ಸುರಕ್ಷತೆ? ಹೆಚ್ಚು ಮುಖಬೆಲೆಯ ನೋಟುಗಳ ಮೇಲೆ ನಿಷೇಧ ಹೇರಿ ಹೊಸ ಅರ್ಥಕ್ರಾಂತಿಗೆ ಮುನ್ನುಡಿ ಬರೆದಿರುವ ನರೇಂದ್ರ ಮೋದಿ ನಗದು ರಹಿತ ಸಮಾಜ ನಿರ್ಮಾಣದತ್ತ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಹೀಗಾಗಿ ಚಿಲ್ಲರೆ ವ್ಯವಹಾರಗಳನ್ನು ಹೊರತುಪಡಿಸಿ ಮಿಕ್ಕೆಲ್ಲ ವಹಿವಾಟುಗಳನ್ನು ಆನ್ಲೈನ್ ಮೂಲಕವೇ ಮಾಡಬೇಕು ಎಂಬ ಅಲಿಖಿತ ನಿಯಮ ಜಾರಿಗೆ ಬಂದಿದೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಮುಂತಾದ ಎಲೆಕ್ಟ್ರಾನಿಕ್ ವಹಿವಾಟಿಗೆ ಗತ್ಯಂತರವಿಲ್ಲದೆ ಜನರು ಹೊಂದಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದರ ಸಾಧಕ ಬಾಧಕದ ಬಗ್ಗೆ ಈಗಾಗಲೇ ವ್ಯಾಪಕ ಚರ್ಚೆ ನಡೀತಾ ಇದೆ. ಅಯ್ಯೋ, ದುಡ್ಡಿದ್ರೂ ಕೈಗೆ ಸಿಗ್ತಿಲ್ಲ, ಬ್ಯಾಂಕ್ನಲ್ಲಿರೋ ಹಣವೂ ಸೇಫ್ ಅಲ್ಲ. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಅದೆಷ್ಟು ಸುರಕ್ಷಿತ? 6 ಸೆಕೆಂಡ್ಗಳಲ್ಲಿ ನಿಮ್ಮ ದುಡ್ಡಿಗೆ ಬೀಳಬಹುದು ಕನ್ನ ಜೋಪಾನ. ಇದೀಗ ಬೆಳಕಿಗೆ ಬಂದಿರುವ ಬೆಚ್ಚಿ ಬೀಳಿಸುವ ಸಂಗತಿ ಏನಪ್ಪಾ ಅಂದ್ರೆ, 10 ಪ್ರಕ್ರಿಯೆಗಳನ್ನ ದಾಟಿ ನಿಮ್ಮ ಕೈ ಸೇರಿರುವ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನ ಹ್ಯಾಕ್ ಮಾಡೋದಕ್ಕೆ ಕೇವಲ 6 ಸೆಕೆಂಡ್ ಸಾಕು. ಇಂಥ ಆತಂಕಕಾರಿ ವಿಷಯವನ್ನ ಹೊರಗಿಡವಿದ್ದಾರೆ ಸಂಶೋಧಕರು. ಕೇವಲ 6 ಸೆಕೆಂಡ್ಗಳಲ್ಲಿ ನಿಮ್ಮ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಅನ್ನ ಕೂಡ ಹ್ಯಾಕ್ ಮಾಡಬಹುದಂತೆ. ಬ್ರಿಟನ್ನ ನ್ಯೂ ಕ್ಯಾಸಲ್ ವಿವಿ ವಿದ್ಯಾರ್ಥಿಗಳು ಹಾಗೂ ಅಮೆರಿಕದ ತಂತ್ರಜ್ಞಾನ ತಜ್ಞರು ಇಂಥ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಇಡೀ ವಿಶ್ವದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ನಗದು ಹಣವನ್ನು ಬಳಕೆ ಮಾಡುವ ದೇಶಗಳ ಪಟ್ಟಿಯಲ್ಲಿರುವ ಅಮೆರಿಕದ ಆರ್ಥಿಕ ತಜ್ಞರೇ ಇಂಥದ್ದೊಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ವಿಶ್ವದ ಆರ್ಥಿಕ ವಿವಿಧ ತಂತ್ರಜ್ಞಾನಗಳಲ್ಲಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ನಂತಹ ಪ್ಲಾಸ್ಟಿಕ್ ಮನಿ ಅತ್ಯಂತ ದುರ್ಬಲ ಭದ್ರತೆ ಹೊಂದಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. 6 ಸೆಕೆಂಡ್ ಕನ್ನ. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ವಸ್ತುವನ್ನ ಆನ್ಲೈನ್ನಲ್ಲಿ ಖರೀದಿ ಮಾಡಲು, ಬಿಲ್ ಪಾವತಿ ಮಾಡಲು ಕಾರ್ಡ್ ಬಳಕೆ ಮಾಡುವಾಗ ಸಣ್ಣ ಎಡವಟ್ಟುಗಳೇ ಹ್ಯಾಕರ್ಗಳ ಪಾಲಿಗೆ ನೆರವಾಗ್ತಾ ಇದ್ದಂತೆ. ಅದು ಹೇಗೆ ಅಂದ್ರೆ, ಆನ್ಲೈನ್ನಲ್ಲಿ ನಾವು ಕಾರ್ಡ್ ನಂಬರ್ ಹಾಕಿ 2-3 ಬಾರಿ ತಪ್ಪಾಗಿ ಪಾಸ್ವರ್ಡ್ ನಮೂದಿಸಿದರೆ ಸಾಕು. ಆಗ ಹ್ಯಾಕರ್ಗಳು ನಿರಾಯಾಸವಾಗಿ ಪಾಸ್ವರ್ಡ್ ಗೆಸ್ಸಿಂಗ್ ಆಧಾರದಲ್ಲಿ ಕಾರ್ಡ್ ಹ್ಯಾಕ್ ಮಾಡ್ತಾರೆ. ಇದಕ್ಕೆ ಅಂತಾನೆ ಹ್ಯಾಕರ್ಗಳು ಸಾಕಷ್ಟು ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದು, ಇದು ಕೆಲವೇ ಸೆಕೆಂಡ್ಗಳಲ್ಲಿ ಪಾಸ್ವರ್ಡ್ ಕಂಡುಹಿಡಿದು ಹ್ಯಾಕರ್ಗಳಿಗೆ ನೀಡುತ್ತದೆ.
ಹೀಗೆ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಖಾತೆಯಲ್ಲಿರುವ ಹಣವನ್ನ ತಮ್ಮ ಖಾತೆಗೆ ಇಳಿಸಿಬಿಡ್ತಾರೆ ಖದೀಮರು. ತಜ್ಞರು ಸಂಶೋಧನೆ ನಡೆಸಿರುವಂತೆ ಡಿಸ್ಟ್ರಿಬ್ಯೂಟೆಡ್ ಗೆಸ್ಸಿಂಗ್ ಅಟ್ಯಾಕ್ನ ಮೂಲಕ ಕೇವಲ 6 ಸೆಕೆಂಡ್ಗಳಲ್ಲಿ ನಿಮ್ಮ ಕಾರ್ಡ್ನ ನಂಬರ್, ಎಕ್ಸ್ಪೈರಿ ದಿನಾಂಕ, ಸೆಕ್ಯೂರಿಟಿ ಕೋಡ್ ಹಾಗೂ CVV ಸಂಖ್ಯೆಯನ್ನ ಹ್ಯಾಕ್ ಮಾಡಬಹುದಂತೆ. ಅಮೆರಿಕದಲ್ಲಿ ದಿನಂಪ್ರತಿ ಇಂತಹ ಲಕ್ಷಾಂತರ ಪ್ರಕರಣಗಳು ದಾಖಲಾಗ್ತಾ ಇದ್ದು, ಬಹುತೇಕ ಪ್ರಕರಣಗಳಲ್ಲಿ ಹ್ಯಾಕರ್ಗಳ ಮಾಹಿತಿ ಮಾತ್ರ ದೊರೀತಾ ಇಲ್ಲ. ಭಾರತದಲ್ಲೂ ಹ್ಯಾಕರ್ಸ್ ಹಾವಳಿ ಮಿತಿಮೀರಿದೆ. ಸುರಕ್ಷತಾ ಕ್ರಮಗಳ ನೆಪವೊಡ್ಡಿ ಅಕ್ಟೋಬರ್ ತಿಂಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರ ಬಳಿ ಇದ್ದ 6 ಲಕ್ಷ ಡೆಬಿಟ್ ಕಾರ್ಡ್ಗಳನ್ನು ಹಿಂದಕ್ಕೆ ಪಡೆದಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇಂಥ ಸಂದರ್ಭದಲ್ಲೇ ಮೋದಿ ಕ್ಯಾಶ್ಲೆಸ್ ವಹಿವಾಟಿಗೆ ಉತ್ತೇಜನ ನೀಡ್ತಾ ಇರೋದ್ರಿಂದ ಜನಸಾಮಾನ್ಯರಲ್ಲಿ ಭೀತಿ ಶುರುವಾಗಿದೆ. 6 ಸೆಕೆಂಡ್ ತನ್ನ ಆನ್ಲೈನ್ ಪಾವತಿಯ ಪ್ಲಾಟ್ಫಾರ್ಮ್ನಲ್ಲಿ ಕಾರ್ಡಿನ ಮಾಹಿತಿಯನ್ನು ಬೇಕಾದಷ್ಟು ಬಾರಿ ಊಹಿಸಬಹುದು. ಇದಕ್ಕೆ ಯಾವುದೇ ಮಿತಿ ಇಲ್ಲ. ಹಾಗೆಯೇ ವಿಫಲ ಪಾವತಿ ಪ್ರಯತ್ನಗಳು ಎಲ್ಲೂ ದಾಖಲಾಗುವುದಿಲ್ಲ. ಇದರಿಂದ ಹ್ಯಾಕರ್ಗಳು ಸುಲಭವಾಗಿ ಆನ್ಲೈನ್ ಮಾಹಿತಿಯನ್ನು ಕದಿಯುವುದರಲ್ಲಿ ಸಫಲರಾಗ್ತಾರೆ. ಗ್ರಾಹಕರಿಗೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡಿನ ಭದ್ರತಾ ಸಂಖ್ಯೆಯನ್ನು ಊಹಿಸುವುದು ಅಸಾಧ್ಯವಾದ ಸಂಗತಿ ಅಂತ ಅನಿಸಬಹುದು. ಆದರೆ ಪರಿಣಿತ ಹ್ಯಾಕರ್ಗಳು ಸುಲಭವಾಗಿ ಈ ಕಳ್ಳ ಕಾರ್ಯವನ್ನು ಮಾಡಬಲ್ಲರು. ಬಹುತೇಕ ಕಾರ್ಡ್ಗಳನ್ನು ವೀಸಾ ಮತ್ತು ಮಾಸ್ಟರ್ ಕಾರ್ಡ್ನಂತಹ ಒಂದೇ ಕಂಪನಿಗಳು ನೀಡೋದ್ರಿಂದ ಕೇವಲ 6 ಸೆಕೆಂಡ್ಗಳಲ್ಲೇ ಕಾರ್ಡಿನ ಸಂಪೂರ್ಣ ಮಾಹಿತಿ ಹ್ಯಾಕರ್ಗಳಿಗೆ ದೊರೆಯುತ್ತದೆ. ಈ ವಿಚಾರದಲ್ಲಿ ವೀಸಾ ನೆಟ್ವರ್ಕ್ ತೀರಾ ದುರ್ಬಲ ಎಂದು ಸಾಬೀತಾಗಿದೆ. ಕೇವಲ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಸೌಕರ್ಯ ಇದ್ದರೆ ಸಾಕು, ಹ್ಯಾಕರ್ಗಳು ನೀರು ಕುಡಿದಷ್ಟೇ ಸುಲಭವಾಗಿ ಕಾರ್ಡ್ಗಳನ್ನ ಹ್ಯಾಕ್ ಮಾಡಿಬಿಡ್ತಾರೆ. ಅದರಲ್ಲೂ ಭಾರತದಂತಹ ದೇಶದಲ್ಲಿ ಇದು ಸಲೀಸು. ಯಾಕಂದ್ರೆ ಅಗಣಿತ ದೇಶವಾಸಿಗಳಿಗೆ ಇನ್ನೂ ಡೆಬಿಟ್ ಕಾರ್ಡ್ ಬಳಕೆಯೇ ಗೊತ್ತಿಲ್ಲ. ಅನಕ್ಷರಸ್ಥರು ಬಿಡಿ, ಅದೆಷ್ಟೋ ವಿದ್ಯಾವಂತರಿಗೂ ಈ ವಿದ್ಯೆ ಕಬ್ಬಿಣದ ಕಡಲೆ. ಪರಿಸ್ಥಿತಿ ಹೀಗಿರುವಾಗ ಮೋದಿ ನಗದು ರಹಿತ ವಹಿವಾಟಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಅಪಸ್ವರ ಎತ್ತಿರುವ ಕೆಲ ವಿತ್ತ ತಜ್ಞರು ಇದು ಹ್ಯಾಕರ್ಗಳಿಗೆ ಸುಗ್ಗಿ ಕಾಲ ಅಂತ ವಾದಿಸ್ತಾ ಇದ್ದಾರೆ. ಅದೇನೇ ಇರಲಿ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕಿಂಗ್ ಮಾಡುವಾಗ ಜೋಪಾನ. ಅತ್ಯಂತ ಎಚ್ಚರಿಕೆಯಿಂದ ಕಾರ್ಡ್ ಉಪಯೋಗಿಸಿ ಮತ್ತು ಅದರ ರಹಸ್ಯ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ತುಂಬ ಕಷ್ಟ ಇದೆ ನಮ್ಮ ದೇಶದಲ್ಲಿ ನಗದು ರಹಿತವಾದ ವ್ಯವಹಾರವನ್ನು ಮಾಡೋದು. ಆದರೂ ಪ್ರಯತ್ನವನ್ನು ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಬಟ್ ಇದು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅದರ ಬಗ್ಗೆ ತಜ್ಞರ ಜೊತೆಗೆ ನಾನು ಮಾತಾಡ್ತೀನಿ. ನಮ್ಮ ಜೊತೆಗೆ ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರುವಂಥ ವಿಜಯ್ ಶಂಕರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ SBI ಅಧಿಕಾರಿಗಳ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೀನಿವಾಸ್ SK ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಿಜಯ್ ಶಂಕರ್ ಸರ್, ಹ್ಯಾಕರ್ಸ್ಗಳಿಗೆ ತುಂಬ ಸುಲಭ ಆಗ್ತಾ ಇದೆಯಾ, ಅಥವಾ ಮೊದಲನೇ ಪ್ರಶ್ನೆ ನಿಮ್ಗೆ ಕೇಳೋದಾದ್ರೆ ನಗದು ರಹಿತವಾದ ವ್ಯವಹಾರವನ್ನು ನಮ್ಮ ದೇಶದಲ್ಲಿ ತುಂಬ ಸರಳವಾಗಿ ಮಾಡಿಬಿಡ್ಬೋದಾ ಅಂತ? ಈ ನಗದು ರಹಿತ ವಹಿವಾಟು ಮಾಡೋದು ನೀವು ಜನರಲಾಗಿ ಅದನ್ನೇ ಕೇಳಿದ್ರೆ ಅದರಿಂದ ಬೇಕಾದಷ್ಟು ಅನುಕೂಲಗಳಿದೆ. ಸೊ ಅದನ್ನು ನಾವು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಏನಾಗ್ತಿದೆ ಅಂತಂದರೆ ನಾವು ಈಗ ಒಂದು ಸ್ವಲ್ಪ ಭಾಳ ಆಕ್ಸಲರೇಟೆಡ್ ಡೆವಲಪ್ಮೆಂಟ್ ಥರ ಆಗೋಗ್ತಾ ಇದೆ. ಅಂದರೆ ನಾವು ಇನ್ನೂ ಇಂಟರ್ನೆಟ್ ಬ್ಯಾಂಕಿಂಗ್ನೇ ಅರ್ಥ ಮಾಡ್ಕೊಂಡಿಲ್ಲ ಸೆಕ್ಯೂರಿಟಿ ಇದರೊಳಗೆ. ಅಷ್ಟರೊಳಗೆ ಮೊಬೈಲ್ ಬ್ಯಾಂಕಿಂಗ್ ಬಂತು. ಮೊಬೈಲ್ ಬ್ಯಾಂಕಿಂಗ್ ಇನ್ನೂ ನಮ್ಮ ಕೈಗೆ ಹತ್ತಿಲ್ಲ. ಅದರೊಳಗೆ ಸೆಕ್ಯೂರಿಟಿ ಸಿಸ್ಟಮ್ಸ್ ಇನ್ನೂ ಸರಿಗಿಲ್ಲ. ಅಷ್ಟರೊಳಗೆ ಇವಾಗ ಬೇರೆ ಥರ ಮೊಬೈಲ್ ವ್ಯಾಲೆಟ್ಸ್ ಬಂದ್ಬಿಡ್ತು. ಈಗ ಕಾರ್ಡುಗಳನ್ನು ಯೂಸ್ ಮಾಡೋದು ಒಂದು ರೀತಿಯಲ್ಲಿ ಅನಿವಾರ್ಯತೆ ಅಂತ ಹೇಳಿದ ಹಾಗೆ ಒಂಥರ ವಿ ಆರ್ ಫೋರ್ಸ್ಡ್ ಟು ಗೆಟ್ ಇನ್ ಟು ಎನ್ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್. ಆತುರದಿಂದ ಆಗ್ತಾ ಇದೆ. ಅದು ಏನಾಗುತ್ತೆ, ಇನ್ನು ಜನಗಳಿಗೆ ಪಾಸ್ವರ್ಡನ್ನು ನೀವು ಬೇರೆಯವ್ರಿಗೆ ಹೇಳಬೇಡಿ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಆಗಿಲ್ಲ. ಈ ಟೈಮ್ ಒಳಗೆ ಈಗ ಸಡನ್ನಾಗಿ ಲಕ್ಷಾಂತರ ಜನ ಇವಾಗ ನಾವು ಕಾರ್ಡು, ಮೊಬೈಲ್ ವ್ಯಾಲೆಟು ಯೂಸ್ ಮಾಡ್ತೀವಿ ಅಂದಾಗ ಅದನ್ನು ಸುರಕ್ಷತೆ ಕಾಪಾಡ್ಕೊಳ್ಳೋದು ಮಹಾ ಕಷ್ಟ. ಸೊ ಇದು ನಾವು ಹ್ಯಾಕರ್ಸ್ಗೆ ಅನುಕೂಲ ಅನ್ನೋದಕ್ಕಿಂತ ಈ ಸಿಚುವೇಶನ್ ಹಾಗೆ ಬಂದ್ಬಿಟ್ಟಿದೆ. ಅಂದರೆ ಇಷ್ಟು ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ಅದರೊಳಗೆಲ್ಲ ಪೀಪಲ್ ವಿತ್ ಲೆಸ್ ಅವೇರ್ನೆಸ್ ಅಂತ ನಾವೇನು ಹೇಳ್ತೀವಿ, ಕಡಿಮೆ ಜ್ಞಾನವುಳ್ಳ ಜನಗಳು ಜಾಸ್ತಿ ಇವಾಗ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಇದು ಒಂಥರ ಸುಗ್ಗಿ. ಅಂದರೆ ಹ್ಯಾಕರ್ಸ್ಗಳಿಗೆ. ಯಾಕೆಂದರೆ ಒಂದು ಯಾವುದೇ ಒಂದು ಕ್ರೈಮ್ ಆಗಬೇಕಾದ್ರೆ ಅದಕ್ಕೆ ಆಪರ್ಚುನಿಟೀಸ್ ಬೇಕು. ಆ ಆಪರ್ಚುನಿಟಿ ಈಗ ದಂಡ್ಯಾಗಿ ಸಿಗುತ್ತೆ. ಓಕೆ, ಜನಗಳಿಗೆ ಹೆಚ್ಚಿಗೆ ಗೊತ್ತಿಲ್ಲ, ಬಟ್ ಈ ಕಾರ್ಡ್ಗಳನ್ನ ಯೂಸ್ ಮಾಡಬೇಕು. ಅಷ್ಟರೊಳಗೆ ಅದಕ್ಕೆ ಮಧ್ಯೆ ಇವಾಗ ಒಂದು ಜಾತ್ರೆಯೊಳಗೆ ಇವಾಗ ಪಿಕ್ ಪಾಕೆಟರ್ಸ್ ಬಂದರೆ ಅವ್ರಿಗೆ ಎಷ್ಟು ಸಂತೋಷನೋ ಹಾಗಾಗ್ಬಿಡುತ್ತೆ ಇವಾಗ. ಆ ರೀತಿ ಸಿಚುವೇಶನ್ ನಾವಿದ್ದೀವಿ. ಅಂದರೆ ನಾನು ಅಷ್ಟರೊಳಗೆ ಅದಿರೋದು ಇದ್ದರೂ ಕೂಡ ಅದನ್ನು ಹೇಗೆ ನಾವು ಮೀಟಿ ಮುಂದೆ ನಡಿಬೇಕು ಅನ್ನೋದು ನಮಗೆ ಹೆಚ್ಚಿನ ಒಂದು ಗೋಲ್ ಆಗಬೇಕು. ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಸುರಕ್ಷತೆ ಬಗ್ಗೆ ಆಮೇಲೆ ಒಂದು ಸ್ವಲ್ಪ ಮಾತಾಡೋಣ. ಬಟ್ ಡೆಫಿನೆಟ್ಲಿ ಸಿಚುಯೇಷನ್ ಈಸ್ ಅಲಾರ್ಮಿಂಗ್ ಅಂತ ಹೇಳ್ಬೋದು ನಾವು. ಅಲಾರ್ಮಿಂಗ್ ಅಂದರೆ
ಈಗಾಗಲೇ ಇಟ್ ವಾಸ್ ಲೈಕ್ ದಟ್. ಈಗ ಸಡನ್ನಾಗಿ ಇವಾಗ ಒಂಥರ ರೊಟ್ಟಿ ಜಾರ್ ತುಪ್ಪಕ್ಕೆ ಬಿತ್ತು ಅನ್ನೋವಾಗ ಆಗ್ಬಿಟ್ಟಿದೆ ಹ್ಯಾಕರ್ಸ್ಗಳಿಗೆ. ಸಡನ್ನಾಗಿ ಇಷ್ಟು ಹೊಸ ಕಸ್ಟಮರ್ಸ್ ಬಂದುಬಿಟ್ಟಿದ್ದಾರೆ, ಇಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಿದೆ. ನಮ್ಮಂಥ ಅವ್ರಿಗೆ ಆ್ಯಕ್ಚುಲಿ ಎದೆ ಡಗ್ 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 ಅನ್ನುತ್ತೆ. ಓಕೆ, ಇವಾಗ ನೀವು ಹೇಳಿದಾಗೆ ಇದಕ್ಕೆ ಮುಂಚೆ ರೀಸೆಂಟಾಗಿ ಈಗ 6 ಲಕ್ಷ ಕಾರ್ಡ್ ಸ್ಟೇಟ್ ಬ್ಯಾಂಕ್ನವ್ರು ವಿಡ್ರಾ ಮಾಡಿದ್ರು ಅಂದರೆ ಅದ್ರ ಜೊತೆಗೆ ಸಿಸ್ಟಮ್ ಒಳಗೆ 32 ಲಕ್ಷ ಕಾರ್ಡ್ಗಳನ್ನು ವಿಡ್ರಾ ಮಾಡಿದ್ರು. ಅಷ್ಟು ಕಾರ್ಡ್ ವಿಡ್ರಾ ಮಾಡಿದ್ರು ಕೂಡ ನಾವು ಈಗ ಒಂದು ವಾರದ ಹಿಂದೆ ನಾನು ನೋಡಿದ್ರೊಳಗೆ ಅನೇಕ ಜನ ಅವರ ಕಾರ್ಡ್ಗಳನ್ನು ಮಿಸ್ಯೂಸ್ ಆಗಿರೋದನ್ನ ಕಂಡುಹಿಡಿತಾ ಇದ್ದಾರೆ. ಏನಂದರೆ ದುಡ್ಡು ಎಲ್ಲೋ ಕೆನಡಾದಲ್ಲೆಲ್ಲೋ ಹೊರಟೋಗುತ್ತೆ, ಅಲ್ಲೆಲ್ಲೋ ಹೋಗುತ್ತೆ, ಇವ್ರು ಇಲ್ಲೇ ಕೂತಿದ್ದಾರೆ, ಅಷ್ಟರೊಳಗೆ ದುಡ್ಡು ಅಲ್ಲೇ ಡ್ರಾ ಆಗುತ್ತೆ. ಆ ರೀತಿ ಒಂದು ಮಿಸ್ಯೂಸ್ ಇವಾಗ ಈ ಹ್ಯಾಕಿಂಗ್ ಅನ್ನೋದು ಕರ್ನಾಟಕ ಅಥವಾ ಇಂಡಿಯಾಗೆ ಮಾತ್ರ ಸೀಮಿತವಾದ್ದಲ್ಲ, ಅಭಿವೃದ್ಧಿ ಹೊಂದಿರುವಂತಹ ದೇಶದಲ್ಲೇ ಹೆಚ್ಚಾಗಿದೆ. ಇಡೀ ಗ್ಲೋಬಲ್ ನಡೀತಾ ಇರುತ್ತೆ. ಇಲ್ಲಿ ದುಡ್ಡು ಅಲ್ಲಿಗೆ ಹೋಗುತ್ತೆ, ಅಲ್ಲಿ ದುಡ್ಡು ಇಲ್ಲಿಯವರು ಹೊಡ್ಕೋತಾರೆ. ಕೆಲವು ಕಡೆ ಇವಾಗ ನಾಯ್ಡಾ, ಗಾಜಿಯಾಬಾದ್ ಅಲ್ಲೆಲ್ಲ ಇದೊಂದು ಇಂಡಸ್ಟ್ರಿ, ಅದರದೇ ಒಂದು ಕಂಪನಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಒಂದು ಕಾಲ್ ಸೆಂಟರ್ಸ್ಗಳು ಇದೆ. ಸಾರಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಒಬ್ರು ನಮಗೆ ಕಾರವಾರದಿಂದ ನವೀನ್ ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ನವೀನ್ ಅವರೇ, ಶಿವಮೊಗ್ಗದಿಂದ. ಕ್ಷಮಿಸಿ ನವೀನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಖಂಡಿತ ಸರ್, ಕೇಳ್ತಾ ಇದೆ. ಹೇಳಿ, ನಿಮ್ಮ ಪ್ರಶ್ನೆ ಇದೆಯಾ ಅಥವಾ ಏನಾದರೂ ಸಮಸ್ಯೆ ಇದೆಯಾ ಕೇಳಿ. ಸರ್, ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಒಂದು 10 ಸಂಖ್ಯೆ ಮೊಬೈಲ್ ಸಂಖ್ಯೆ ಇರುತ್ತೆ ಅಂತ ತಿಳ್ಕೊಳ್ಳಿ. ನಾವು ಯಾರೋ ಕಾಲೇಜ್ ಹುಡುಗರಾಗ್ಲಿ ಯಾರಿಗೋ ಮೆಸೇಜಸ್ ಕಳಿಸ್ಬೇಕಾದ್ರೆ ಒಂದು ನಂಬರ್ ನಾವೇ ಊಹಿಸ್ಕೊಂತೀವಿ. ಏನೋ ಕಳಿಸಿದಾಗ ಅದು ಮಹಿಳೆಯರಿಗೆ ಹೋಗ್ಬೋದು, ಇನ್ನೊಬ್ಬರಿಗೆ ಹೋದಾಗ ಏ ರೀತಿ ತೊಂದರೆ ಆಗುತ್ತೋ, ಒಂದು ಡೆಬಿಟ್ ಕಾರ್ಡ್ ಇಂದ ಈಗ ಏನು ಹೇಳಿದ್ರ ನೀವು ಕದಿಮರು ಅಂತ ಹೇಳಿ, ಅವ್ರು ಒಂದು ಸಂಖ್ಯೆನ ಯೂಸ್ ಮಾಡ್ಕೊಂಡು ಬಳಸ್ಕೋಬೋದಲ್ಲ ನಮ್ಮ ಅಕೌಂಟ್ ಇಂದ ಅಂತ ನಾನು ಕೇಳೋ ಪ್ರಶ್ನೆ ಅಷ್ಟೇ. ನಂಗೆ ವಿಜಯ್ ಶಂಕರ್ ಅವ್ರ ಉತ್ತರ ಕೊಡ್ಬೋದು, ಇಲ್ಲ ಶ್ರೀನಿವಾಸ್ ಸರ್ ಯಾರಾದರೂ ಉತ್ತರ ಕೊಡ್ಬೋದು ಇದಕ್ಕೆ. ಅಂದರೆ ಒಂದು ಕ್ರೆಡಿಟ್ ಕಾರ್ಡಿಂದ ದುಡ್ಡು ತೆಗಿಬೇಕಾದ್ರೆ ಅದಕ್ಕೆ ಒಂದು ಅದ್ರ ಹಿಂದ್ಗಡೆ ಒಂದು CVV ನಂಬರ್ ಅಂತ ಒಂದಿರುತ್ತೆ. ಇವಾಗ ಆನ್ಲೈನಲ್ಲಿ ಮಾಡಬೇಕಾದ್ರೆ ಆ ಕ್ರೆಡಿಟ್ ಕಾರ್ಡ್ ಹೆಸರು ಇರುತ್ತೆ, ಆಮೇಲೆ ಡ್ಯೂ ಡೇಟ್ ಒಂದು ಇರುತ್ತೆ, ಆಮೇಲೆ CVV ನಂಬರ್ ಅಂತ ಒಂದಿರುತ್ತೆ. ಓಕೆ, ಆ ಮೂರನ್ನು ಹಾಕಿದ್ರೆ ಒಂದು ಸ್ಟೇಜ್ ಮುಂದಕ್ಕೆ ಹೋಗುತ್ತೆ. ಅದಲ್ಲದೆ ಈಗ ಎಲ್ಲ ಇಂಡಿಯನ್ ಬ್ಯಾಂಕ್ಸ್ನವರೆಲ್ಲ ಏನು ಮಾಡಿದ್ದಾರೆ, ಒಂದು VBV ಪಾಸ್ವರ್ಡ್ ಅಂತ ಇನ್ನೊಂದು ಪಾಸ್ವರ್ಡ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಆ ಪಾಸ್ವರ್ಡು ಅಥವಾ OTP, ಕೆಲವು ಸರಿ VBV ಇರುತ್ತೆ, ಇಲ್ದರೆ OTP ಇರುತ್ತೆ. ಸೊ 2 ಲೆವೆಲ್ ಒಳಗೆ ಒಂದು ಸರಿ ಚೆಕ್ ಮಾಡ್ತಾರೆ. ಈ 2 ಲೆವೆಲ್ ಒಳಗೆ ನಾವೇನೋ ತಪ್ಪು ಮಾಡಿದ್ರೆ ಮಾತ್ರ ಕಾರ್ಡನ್ನು ದುಡ್ಡನ್ನು ಡ್ರಾ ಮಾಡೋದಕ್ಕಾಗುತ್ತೆ. ಅದರಿಂದ ಬರೀ ನಂಬರಿಂದಾನೇ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ಬೇರೆ ರೀತಿ ಅವ್ರು ಈ CVV ನಂಬರನ್ನು ಕದಿಯೋದು ಚಾನ್ಸಸ್ ಇರುತ್ತೆ. ಅದನ್ನು ಪ್ರಿವೆಂಟ್ ಮಾಡಿದ್ರೆ ಆವಾಗ ಆ ರೀತಿ ಕದಿಯೋದು ಸುಲಭವಾಗಿ ಇಲ್ಲ. ಅದು ಏನಾಗುತ್ತೆ, ಈ ಸ್ವೈಪ್ ಮಾಡ್ತಾರಲ್ಲ ಆ ಟೈಮ್ ಮಿಷಿನ್ನು, ಆ ಮಿಷಿನ್ನೊಳಗೆ ಒಂದು ವೈರಸ್ ಥರ ಇರುತ್ತೆ. ಅದು ಏನಾಗುತ್ತೆ, ಅದು ಈ ನೀವು ಸ್ವೈಪ್ ಮಾಡಿದಾಗ ಇಡೀ ಕಾರ್ಡಿನ ಒಂದು ಇನ್ಫಾರ್ಮೇಷನ್ CVV ಎಲ್ಲಾನು ಅಲ್ಲಿ ಅದು ಹಿಡ್ಕೊಳ್ಳುತ್ತೆ. ಇದು ಸಮಸ್ಯೆಗೆ ಅದು ಸುರಕ್ಷತೆ ಕೇಳ್ತೀನಿ ನಾನು. ಶ್ರೀನಿವಾಸ್ ಅವರೇ, ನನ್ನ ಪ್ರಶ್ನೆ ನಿಮ್ಗೆ ಓವರ್ ಆಲ್ ಆಗಿ ಗೊತ್ತಾಗಿದೆ ಎಷ್ಟು ಅಂತ ಹೇಳಿ. ನಮ್ಮ ದೇಶದಲ್ಲಿ ಎಷ್ಟು ಪರ್ಸೆಂಟೇಜ್ ಜನ ಈ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿ ಸ್ವೈಪ್ ಮಾಡಿಕೊಂಡು ಅಥವಾ ಬಳಸ್ತಾ ಇದ್ದಾರೆ ಅಂತ ಹೇಳಿ ಎಷ್ಟು ಪರ್ಸೆಂಟೇಜ್ ಇದೆ ಅಂದಾಜು? ಟೋಟಲ್ ಕಾರ್ಡ್ ಯೂಸೇಜಲ್ಲಿ ಅಪ್ರಾಕ್ಸಿಮೇಟ್ಲಿ ನಾನು ಹೇಳೋದಾದರೆ ಒಂದು 60-65%, 70%ವರೆಗೂ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಜನ. ಯೂಸ್ ಮಾಡ್ತಾ ಇದ್ದಾರೆ ಹೇಳ್ತೀನಿ ನಿಮ್ಗೆ. ಫಸ್ಟ್ ಅದಕ್ಕೂ ಮುಂಚೆ ಡೆಬಿಟ್ ಕಾರ್ಡ್ ಅಂದ್ರೇನು, ಕ್ರೆಡಿಟ್ ಕಾರ್ಡ್ ಅಂದ್ರೇನು ನಾವು ವಿಚಾರ ಮಾಡಬೇಕು. ಅದಕ್ಕೂ ಮುಂಚೆ ನೀವು ಈಗ ಸಾರ್ ಹೇಳ್ತಾ ಇದ್ರು ನಾವಿ ಅವರು, ಕ್ಯಾಶ್ಲೆಸ್ ಸೊಸೈಟಿಗೆ ನಾವು ಹೋಗ್ತಾ ಇದ್ದೀವ ಅಂತ. ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದು 20-25 ವರ್ಷದವರೆಗೂ ಸಾಧ್ಯ ಇಲ್ಲ. ಅಂದರೆ 100% ಆಗಬೇಕಂದ್ರೆ ನನ್ನ ಪ್ರಕಾರ ಇನ್ನು 10 ವರ್ಷಕ್ಕೆ 75% ರೀಚ್ ಆಗ್ಬೋದು. ಯಾವುದು ಕ್ಯಾಶ್ಲೆಸ್ ಅಂತ ನಾನು ಹೇಳೋದೇ ಇಲ್ಲ, ಲೆಸ್ ಕ್ಯಾಶ್. ದೇರ್ ಇಸ್ ಎ ಡಿಫರೆನ್ಸ್. ಬಟ್ ಇರುತ್ತೆ, ಕ್ಯಾಶ್ಲೆಸ್ ಆಗಲ್ಲ, ಲೆಸ್ ಕ್ಯಾಶ್ ಹೋಗ್ಬೋದು. ಅಂದರೆ ನಾವೆಲ್ಲರೂ ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡು, ಸ್ಮಾರ್ಟ್ ಕಾರ್ಡ್ ಅಂತ ಯೂಸ್ ಮಾಡೋ ಪರಿಸ್ಥಿತಿ ಬರುತ್ತೆ, ಮಾಡ್ತೇವೆ. ಡೆಬಿಟ್ ಕಾರ್ಡ್ ಅಂದರೆ ಏನಪ್ಪ ಅಂತಂದರೆ, ನಾನು ಯಾತಕ್ಕೆ 70%ಗೆ ಕೋರಿಲೇಟ್ ಮಾಡ್ತಾ ಇದ್ದೀನಿ, ನಮ್ಮ ಹಣ ನಮ್ಮಲ್ಲೇ ಇರೋ ಅಕೌಂಟನ್ನು ನಾವು ಯೂಸ್ ಮಾಡಿದ್ರೆ ಅದನ್ನು ಡೆಬಿಟ್ ಕಾರ್ಡ್ ಅಂತಾರೆ. ಕ್ರೆಡಿಟ್ ಕಾರ್ಡ್ ಅಂತಂದರೆ ನಾವು ಸಾಲ ತೊಗೊಂಡಂಗೆ, ಕಂಪ್ನಿಯಿಂದ ಸಾಲ ತೊಗೊಂಡಂಗೆ, ಆಯಿತಾ. ಮತ್ತು ಸಾರ್ ಹೇಳಿದ್ರು ಇವಾಗ ಅದು ಕಾರ್ಡ್ ಸ್ವೈಪ್ ಮಾಡಿದ ತಕ್ಷಣ ಬರುತ್ತೆ 100%. ಅದಕ್ಕೆ ನೋಡಿ, ಸಾಫ್ಟ್ವೇರ್ನಲ್ಲಿ ಹ್ಯಾಕರ್ಸ್ ಏನು ಮಾಡ್ತಾರೆ, ವರ್ಮ್ಸ್ ಅಂತ ಇದೆ, ವೈರಸ್ ಅಂತ ಇದೆ, ಸ್ಪೈವೇರ್ ಅಂತಾರೆ, ಆ್ಯಡ್ವೇರ್ ಅಂತಾರೆ, ಮಾಲ್ವೇರ್ ಅಂತಾರೆ. ಇವೆಲ್ಲ ಅದು
ಅಂದರೆ ಇದೆಲ್ಲ ಈ ಮಾಹಿತಿನ ಕದಿಯುತ್ತದು ಅದು ಸ್ವೈಪ್ ಮಾಡಿದಾಗ. ಅದು MICR ಅಂತ ಕಾರ್ಡ್ಸ್ ಅಂತಾರೆ, ಅದಕ್ಕೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್ ಅಂತ ಸ್ಟ್ರೈಪ್ ಇರುತ್ತೆ, ನೀವು ನೋಡಿ. ಆದರೆ ಈಗ ನಾವು ಯಾವ ಸ್ಟೇಜ್ಗೆ ಹೋಗಿದ್ದೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಮೂವ್ಡ್ ಫ್ರಮ್ MICR ಕಾರ್ಡಿಂದ ನಾವು ಚಿಪ್ ಬೇಸ್ಡ್ ಕಾರ್ಡ್ಗೆ ಹೋಗಿದ್ದೀವಿ. ನಂಬರ್ 1 ಚಿಪ್ ಕಾರ್ಡ್ ಬೇಸ್ನಿಂದ ಕಾಂಟ್ಯಾಕ್ಟ್ ಲೆಸ್ ಕಾರ್ಡ್ಗೆ ಹೋಗಿದ್ದೀವಿ. ಅಂದ್ರೆ ಅರ್ಥ, ನನ್ನ ಹತ್ರ ಒಂದು ಕಾರ್ಡ್ ಇದೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೇನೆ ಅದನ್ನ. ಈ ಎಕ್ಸಾಂಪಲ್ನೇ ನಾನು ನಿಮ್ಗೆ ಹೇಳ್ತೇನೆ. ಕಾರ್ಡ್ ಇದು ಈಗ ಮಷಿನ್ ಇಲ್ಲಿದೆ ಅಂತಂದ್ರೆ, ಇಲ್ಲಿದೆ ಅಂದ್ರೆ ಜಸ್ಟ್ ಈಗ ಹಿಡಿದ್ರೆ ಸಾಕು, ಸ್ವೈಪೇ ಮಾಡೋದು ಬೇಕಾಗಿಲ್ಲ, ಸ್ವೈಪೇ ಮಾಡೋದು ಬೇಕಾಗಿಲ್ಲ. ಒಂದು ಇದು ಕಾಂಟ್ಯಾಕ್ಟ್ ಲೆಸ್ ಕಾರ್ಡ್ಸ್ ಅಂತ ಬಂದ್ಬಿಟ್ಟಿದೆ ಆಲ್ರೆಡಿ. ಚಿಪ್ ಬೇಸ್ಡ್ ಕಾರ್ಡ್ ಅಲ್ಲಿ ಸರ್ ಹೇಳ್ದಂಗೆ ಇದು ಅಂದ್ರೆ ಡಾಟಾ ಥೆಫ್ಟ್ ಆಗ್ತಾ ಇತ್ತು ಇಲ್ಲಿ MICR ಅಲ್ಲಿ. ಚಿಪ್ ಬೇಸ್ಡ್ ಕಾರ್ಡಲ್ಲಿ ನಾನು 1-2 ನಿಮಿಷದಲ್ಲಿ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಚಿಪ್ ಬೇಸ್ಡ್ ಕಾರ್ಡ್ನಲ್ಲಿ ಕಸ್ಟಮೈಸ್ ಮಾಡ್ಬೋದು. ಈಗ ನಾವಿ ಅಥವಾ ನನ್ನ ಎಕ್ಸ್ಪ್ಲನೇಷನ್ ತಗೊಳ್ಳ ಸರ್, ಒಂದು ಬ್ರೇಕ್ ಹೋಗಿ. ಹಾ, ಡೆಫಿನೆಟ್ಲಿ ಎಕ್ಸ್ಪ್ಲನೇಷನ್ ತುಂಬಾ ಸ್ವಲ್ಪ ತಾಳ್ಮೆಯಿಂದ ನಾವು ಕೇಳಬೇಕು. ಹೌದು. ಎಸ್, ಇದ್ರ ಬಗ್ಗೆ ನಾನು ಕೇಳ್ತೀನಿ. ಯಾಕಂದ್ರೆ ನಮ್ಮ ಜನಕ್ಕೆ ಹಳ್ಳಿಗಳಲ್ಲಿ ಹೋದ್ರೆ ಇನ್ನೂ ಕೂಡ ಹಣದ ವ್ಯವಹಾರನೇ ನಡೀತಾ ಇರುತ್ತೆ, ದುಡ್ಡಿಲ್ಲದೆ ಯಾವ ವ್ಯವಹಾರನೂ ಕೂಡ ನಡೆಯಲ್ಲ. ಕಾರ್ಡನ್ನು ಬಳಸೋದು ತುಂಬ ಕಡಿಮೆ. ಕಾರ್ಡನ್ನು ಎಲ್ಲೋ ಒಂದು ಕಡೆ ಬಂದಾಗ ಸ್ವೈಪ್ ಮಾಡ್ಕೊಂಡು ATM ಇಂದ ದುಡ್ಡು ತಗೊಳ್ಬೇಕು ಅನ್ನೋದನ್ನೇ ಯೋಚನೆ ಮಾಡಿ ಆ ನಂಬರ್ ನೆನ್ಪಿಟ್ಕೊಳ್ಬೇಕಾ ಅನ್ನೋ ಜನನೇ ಹೆಚ್ಚಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಂಗಡಿಗಳಲ್ಲಿ ಹೋಗಿ ಅದನ್ನು ಹೇಗೆ ಯೂಸ್ ಮಾಡ್ತಾರೆ, ಹೆಂಗೆ ಕಷ್ಟ ಆಗುತ್ತೆ, ಯಾವ ರೀತಿ ಇದನ್ನು ಸುರಕ್ಷತೆಯಿಂದ ನಾವು ಇರಬೇಕು, ಏನು ನಾವು ಮುಂಜಾಗ್ರತೆಯನ್ನು ವಹಿಸಬೇಕು. ತುಂಬ ವಿದ್ಯಾವಂತರನ್ನೇ MBA ಡಿಗ್ರಿ ಎಲ್ಲ ಮಾಡ್ಕೊಂಡಿರ್ತಾರೆ, ಅಂಥವರಿಗೆ ಯಾಮಾರಿಸ್ಬಿಟ್ಟು ದುಡ್ಡನ್ನು ಅಕೌಂಟಿಂದ ಯಾಮಾರಿಸಿರೋ ಕೇಸ್ಗಳು ಎಷ್ಟಿದ್ದಾವೆ. ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಮುಂಜಾಗ್ರತೆಯನ್ನು ವಹಿಸಬೇಕು, ಸುರಕ್ಷಿತವಾಗಿ ಇರಬೇಕು. ಶ್ರೀನಿವಾಸ್ ಸರ್ ಹೇಳ್ತಾ ಇದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಅದೇ MICR ಸ್ವೈಪಿಂಗ್ ನಲ್ಲಿ ಇದು ಆಗೋದು ಜಾಸ್ತಿ ಚಾನ್ಸಸ್ ಇದೆ. ಬರೀ ಸ್ವೈಪಿಂಗ್ ಒಂದೇ ಅಲ್ಲ, ಈಗ ನೀವು ನೋಡಿರ್ಬೋದು ಸುಮಾರು ಕಡೆ ವಾಟ್ಸಪ್ ಅಲ್ಲ ಅಲ್ಲೂ ಇಲ್ಲೂ ಬಂದಿರುತ್ತೆ. ಈ ATM ಕೀಪ್ಯಾಡ್ ಇರುತ್ತಲ್ಲ, ಕೀಪ್ಯಾಡ್ ಕೆಳಗಡೆಗೆ ಒಂದು ಇದು ಇಟ್ಟಿರ್ತಾರೆ, ಅದರಿಂದನೂ ಈ ಮಾಹಿತಿ ಕದೀತಾರೆ. ಚಿಪ್ ಬೇಸ್ಡ್ ಕಾರ್ಡ್ ಮತ್ತೆ ಕಾಂಟ್ಯಾಕ್ಟ್ ಲೆಸ್, ಇದು ಒಂಥರ ಫೈರ್ ವಾಲ್ ಇದ್ದಂಗೆ. ಈಗ ಸ್ವಲ್ಪ ಸೆಕ್ಯೂರಿಟಿ ಇಂಪ್ರೂವ್ಮೆಂಟ್ ಆಗಿದೆ ಒಂದು. ಎರಡನೇದು, ಚಿಪ್ ಬೇಸ್ಡ್ನಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಈಗ ನನ್ನ ಹತ್ರ ಕಾರ್ಡ್ ಇದೆ, ಗ್ಲೋಬಲ್ ಕಾರ್ಡ್ಸ್ ಅವೆಲ್ಲ ಸುಮಾರು ಇವಾಗ ಏನು ಮಾಡ್ತಾರೆ, ಗ್ಲೋಬಲ್ ಕಾರ್ಡೇ ಇಶ್ಯೂ ಮಾಡ್ತಾರೆ. ಅಂದರೆ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಅಂತಾರೆ. ನೀವು ಅಂದರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಆ ಕಾರ್ಡ್ನ ಇಟ್ಕೊಂಡು ಯೂಸ್ ಮಾಡ್ಬೋದು. ಬರೀ ಕ್ಯಾಶ್ ಅಂತಲ್ಲ, ATM ಅಲ್ಲಿ ಕ್ಯಾಶ್ ತೆಗಿಯೋದಕ್ಕೂ ಬರುತ್ತೆ. ಶಾಪಿಂಗ್ ಆನ್ಲೈನು ಮತ್ತು ರಿಯಲ್ ಆಗಿ ಶಾಪಿಂಗ್ ಮಾಡಿದಾಗ್ಲೂ ಅದನ್ನ ಯೂಸ್ ಮಾಡ್ಬೋದು. ಚಿಪ್ ಬೇಸ್ಡ್ ಕಾರ್ಡ್ನಲ್ಲಿ ಏನಾಗುತ್ತೆ ಅಂದರೆ ಕಸ್ಟಮೈಸ್ ಮಾಡ್ಬೋದು. ಇವಾಗ ಆ ಟೆಕ್ನಾಲಜಿ ಬಂದಿದೆ. ಕಸ್ಟಮೈಸ್ ಅಂತಂದರೆ, ಈಗ ನನ್ನ ಹೆಸರು ಶ್ರೀನಿವಾಸ್ ಅಂತ, ನನ್ನ ಹೆಸರು ನಂದು ಆ ಕಾರ್ಡ್ ನಂಬರ್ನ ನಾನು ರಿಸ್ಟ್ರಿಕ್ಟ್ ಮಾಡ್ತೀನಿ. ನಾನು ಇಂಡಿಯಾ ಬಿಟ್ಟು ಎಲ್ಲೂ ಹೋಗಲ್ಲ ಅಥವಾ ಏಷ್ಯಾ ಬಿಟ್ಟು ಎಲ್ಲೂ ಹೋಗಲ್ಲ. ಅಂದ್ರೆ ಏನು, ಲೊಕೇಶನ್ ಸ್ಪೆಸಿಫಿಕ್, ಕಂಟ್ರಿ ಸ್ಪೆಸಿಫಿಕ್, ಅದನ್ನ ನಾನು ರಿಸ್ಟ್ರಿಕ್ಟ್ ಮಾಡ್ಬೋದು. ಅಥವಾ ನಾನು ಕರ್ನಾಟಕದಲ್ಲಿ ಮಾತ್ರ ಇರ್ತೀನಿ, ಅದು ಕರ್ನಾಟಕಕ್ಕೆ ನಾನು ಅದನ್ನ ರಿಕ್ವೆಸ್ಟ್ ಮಾಡಿ ಮಾಡ್ಬೋದು ಸ್ಪೆಸಿಫಿಕ್. ಅದಕ್ಕೆಲ್ಲ ಬರ್ತಾ ಇದೆ, ಚಿಪ್ ಬೇಸ್ಡ್ ಕಾರ್ಡ್ ಅಲ್ಲಿ ಬರುತ್ತೆ, ಅದಕ್ಕೆಲ್ಲ ಪ್ರೊವಿಷನ್ ಇದೆ. ನಾಟ್ ಓನ್ಲಿ ಕಂಟ್ರಿ ಸ್ಪೆಸಿಫಿಕ್, ಸ್ಟೇಟ್ ಸ್ಪೆಸಿಫಿಕ್, ರಾಜ್ಯಕ್ಕೆ ಸೀಮಿತ ಅಲ್ಲದೇನೆ ಅಮೌಂಟ್ ಸ್ಪೆಸಿಫಿಕ್, ಅಂದ್ರೆ ಈ ಮೊತ್ತ ನಾನು ಮೀರೋದಿಲ್ಲ ಅಂತ ಅಂದಾಗ ಏನಾಗುತ್ತೆ. ಯಾರಾದ್ರೂ ನೀವು ಹೇಳ್ತಾ ಇರೋದು ನೆಕ್ಸ್ಟ್ ವರ್ಷನ್ ಹೇಳ್ತಾ ಇದ್ದೀರಾ, ಇನ್ನು ನಮ್ ಜನಕ್ಕೆ ಡೆಬಿಟ್ ಕಾರ್ಡ್ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ, ತುಂಬಾ ಕಷ್ಟ ಇದೆ. ಈಗ ಸಮಸ್ಯೆ ಏನು ಗೊತ್ತಾ ಸರ್, ಡೆಬಿಟ್ ಕಾರ್ಡ್ ಅನ್ನ ಎಲ್ಲೋ ಒಂದು ಹಳ್ಳಿ ಅವನು ಪಾಪ ಒಂದು ಬರ್ತಾನೆ, ಅವನೇನೋ ಯೂಸ್ ಮಾಡಕ್ಕೆ ಒಂದು ಸ್ವೈಪ್ ಮಾಡ್ತಾನೆ, ಏನೋ ಮಿಸ್ಟೇಕ್ ಆಗ್ಬಿಟ್ಟು ಅವ್ನ ದುಡ್ಡನ್ನ ಹ್ಯಾಕರ್ ತಗೊಂಡು ಹೋಗ್ಬಿಡ್ತಾನೆ. ಎಷ್ಟೋ ಅಕೌಂಟ್ ಇಂದ ಎಲ್ಲ ಹೋಗುತ್ತೆ ಅಮೌಂಟ್. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ವಕೀಲನ ಹಿಡ್ಕೊಳ್ಬೇಕು, ಕೇಸ್ ಮಾಡಬೇಕು, ಯಾರು ಏನು ಎಲ್ಲ ಹಿಡಿದು ಅವ್ನು ಇಡೀ ಜನ್ಮ ಇಲ್ಲ ಅದರಲ್ಲೇ ಓಡಾಡ್ಬೇಕು. ಮೋದಿ ಅವ್ರು ಏನಾದ್ರು ವಾಪಸ್ ಎರಡು ಇದಕ್ಕೆ ಸೊಲ್ಯೂಷನ್ಸ್ ಎರಡು ಸೊಲ್ಯೂಷನ್ ಹೇಳ್ತೀನಿ ನಾನು ನಿಮ್ಗೆ. ಎರಡು ಸೊಲ್ಯೂಷನ್ ಆಲ್ರೆಡಿ ಬಂದಿದೆ, ಇಂಪ್ಲಿಮೆಂಟ್ ಫಾಸ್ಟ್ ಆಗಿ ಆಗ್ಬೇಕು. ಎರಡು ಸೊಲ್ಯೂಷನ್, ಒಂದು ಬಯೋಮೆಟ್ರಿಕ್ ಅಂತ ಬಂದಿದೆ. ಬಯೋಮೆಟ್ರಿಕ್ ನಿಮ್ದು ನಮ್ದು ಒಂದೇ ಇರಕ್ಕೆ ಸಾಧ್ಯವೇ ಇಲ್ಲ, ಕರೆಕ್ಟ್ ಒಪ್ಕೋತೀರಾ? ಬಯೋಮೆಟ್ರಿಕ್ ನಲ್ಲಿ ಬರೀ 10 ಫಿಂಗರ್ ಅಲ್ಲ, ಬೆರಳುಗಳು ಅಲ್ಲದೆ 10 ಬೆರಳುಗಳು ಅಲ್ಲದೆ ನನ್ನ ಮುಖ ಇರ್ಬೋದು, ನನ್ನ ಕಣ್ಣಿರ್ಬೋದು, ಪ್ಯೂಪಿಲ್, ರೆಟಿನಾ, ಫೇಸ್ ಯಾವ್ದಾದ್ರೂ ಇರ್ಬೋದು, ಅದು ಐಡೆಂಟಿಫೈ ಮಾಡುತ್ತೆ. ಅದು ಯುನಿಕ್, ಒಬ್ರಿಗೆ ಮಾಡಕ್ಕಾಗಲ್ಲ. ಬಟ್ ಇದೆಲ್ಲ ನೆಕ್ಸ್ಟ್ ವರ್ಷನ್ ಸ್ಟಾರ್ಟ್ ಆಗಿದೆ. ಒಂದು ಕಾಲ್ ತಗೊಂಡ್ಬಿಡ್ತೀನಿ. ತುಮಕೂರಿಂದ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಸಂತೋಷ್ ಅವರೇ ನಮಸ್ಕಾರ. ಹೇಳಿ, ನಿಮ್ ಪ್ರಶ್ನೆ ಇದೆಯಾ, ಏನಾದ್ರು ಸಮಸ್ಯೆ ಇದೆಯಾ? ಸರ್, ನಾವು ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಎಲ್ಲ ಯೂಸ್ ಮಾಡ್ತೀವಿ. ಓಕೆ, ಅದರಿಂದ ಏನಾದ್ರು ತೊಂದರೆ ಇದೆಯಾ ಅಂತ? ಇಲ್ಲ ಸರ್, ಇಲ್ಲ, ತೊಂದರೆ ಅನ್ನೋದು ಇರುತ್ತೆ. ಓಕೆ, ತೊಂದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಯಾವ ರೀತಿ ತೊಂದರೆ ಬರಬಹುದು
ಅದನ್ನು ನಾವು ಹೇಗೆ ಅದು ನಿಭಾಯಿಸ್ಕೊಳ್ಬೋದು ಅದನ್ನು ನಾವೀಗ ಡಿಸ್ಕಸ್ ಮಾಡೋದು ಮುಖ್ಯ. ಈಗ ನಾವು ಇಮ್ಮಿಡಿಯೇಟ್ ಆಗಿ ನಾನು ಏನು ಹೇಳಬೇಕು ಅಂದರೆ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಮ್ಮ ಇವರು ಅರುಣ್ ಅವ್ರು ಕೇಳ್ತಾ ಇದ್ರು, ಈ ಥರ ದುಡ್ಡೆಲ್ಲ ಹೊರಟೋದ್ರೆ ನಾವು ಲಾಯರ್ ಹಿಂದ್ಗಡೆ ಇದ್ರ ಕೋರ್ಟ್ ಹಿಂದ್ಗಡೆ ಓಡಾಡೋಕ್ಕಾಗತ್ತಾ, ಮೋದಿಯವ್ರು ತಂದು ಕೊಡ್ತಾರಾ ಅಂತ. ಇದಕ್ಕೆ ನಾನೇನು ಹೇಳ್ತೀನಿ, ಈಗ ಆಗಸ್ಟ್ 11ನೇ ತಾರೀಕಿನೊಳಗೆ ರಿಸರ್ವ್ ಬ್ಯಾಂಕ್ನವರು ಒಂದು ಸರ್ಕ್ಯುಲರ್ ಕೊಟ್ಟರು ಬ್ಯಾಂಕ್ಗಳಿಗೆ. ಏನಂತ ಕೊಟ್ಟರು ಅಂದರೆ, ಒಂದು ಡ್ರಾಫ್ಟ್ ಸರ್ಕ್ಯುಲರ್ ಅಂತ ಕೊಟ್ಟು ಇನ್ನು 15 ದಿನಕ್ಕೆ ನಾವು ಅದನ್ನು ಕನ್ಫರ್ಮ್ ಮಾಡ್ತೀವಿ ಅಂತ. ಅದರೊಳಗೆ ಏನು ಹೇಳಿದ್ರು, ಈ ರೀತಿ ಕಾರ್ಡ್ ವ್ಯವಹಾರದೊಳಗೆ ಯಾವುದಾರ ಒಂದು ತಪ್ಪು ವಿಡ್ರಾಯಲ್ ಆಗಿದ್ದರೆ ಬ್ಯಾಂಕ್ನವರು ಒಂದು SMS ಕಳಿಸ್ತಾರೆ ನಿಮ್ಮ ಮೊಬೈಲ್ಗೆ. ಇನ್ಫ್ಯಾಕ್ಟ್ ಅದನ್ನು ಮ್ಯಾಂಡೇಟ್ರಿ ಅಂದರೆ ಇರಲೇಬೇಕು. ಇದು SMS ಬಂದ ತಕ್ಷಣ ನಾನು ಕಾರ್ಡ್ ದಾರ ಈ ಟ್ರಾನ್ಸಾಕ್ಷನ್ ನಾನು ಮಾಡಿಲ್ಲ ಅಂತ ಹೇಳಿಬಿಟ್ರೆ ಆವಾಗ ಅದರ ಲಯಬಿಲಿಟಿ ನನಗೆ ಬರಲೇ ಕೂಡ್ದು. ಅಂದರೆ ಝೀರೋ ಲಯಬಿಲಿಟಿ ಅಂತ, ಝೀರೋ ಲಯಬಿಲಿಟಿ ಆನ್ ಕಾರ್ಡ್ ಫ್ರಾಡ್ಸ್ ಅಂತ ರಿಸರ್ವ್ ಬ್ಯಾಂಕ್ನವರು ಒಂದು ಸರ್ಕ್ಯುಲರ್ ಕೊಟ್ಟರು. 3 ದಿನದ ಒಳಗಡೆ ನಾವು ಬ್ಯಾಂಕ್ಗೆ ನಮ್ದಲ್ಲ ಈ ಟ್ರಾನ್ಸಾಕ್ಷನ್ನು ಅಂತ ಹೇಳಿದ್ರೆ 1 ಪೈಸಾ ಕೂಡ ಕಸ್ಟಮರ್ಗೆ ನೀವು ಹಾಕೋ ಹಾಗಿಲ್ಲ. 4ನೇ ದಿನದಿಂದ 7ನೇ ದಿನದ ಒಳಗೆ ಅವ್ರೇನಾರು ಹೇಳಿದ್ರೆ, ಅಂದರೆ 3 ದಿನ ಅವ್ರು ನಿದ್ದೆ ಮಾಡ್ತಾ ಇದ್ದು ಆಮೇಲೆ ಹೇಳಿದ್ರು ಅಂತ ಅಂದ್ಕೊಳ್ಳಿ, ಆವಾಗ ಬ್ಯಾಂಕ್ನವ್ರು ನೀವು ಮುಂಚೆನೇ ಹೇಳಬೇಕಾಗಿತ್ತು ನಮಗೆ ಅಂತ ಹೇಳೋ ಚಾನ್ಸ್ ಇದೆ. ಆವಾಗ 5,000ದವರೆಗೆ ಮಾತ್ರ ಅವ್ರ ಲಯಬಿಲಿಟಿ ಇರಬೇಕು, ವಾಪಸ್ ಬರುತ್ತೆ. 5,000 ಬಿಟ್ಟು ಮಿಕ್ಕಿದ್ರೆ ವಾಪಸ್ ಬರಬೇಕು. ಓಕೆ, ಈ ರೀತಿ ಒಂದು ಡ್ರಾಫ್ಟ್ ಸರ್ಕ್ಯುಲರ್ ಮಾಡಿದ್ರು. 3 ದಿನದೊಳಗಡೆ ಆದ್ರೆ ಝೀರೋ ಲಯಬಿಲಿಟಿ, ಇಷ್ಟು ಅಷ್ಟು ಅಮೌಂಟು ಬರಬೇಕು. ಇಮ್ಮಿಡಿಯೇಟ್ ಆಗಿ ಕ್ರೆಡಿಟ್ ಕೊಡಬೇಕು. ನೀವು ನಾವು ಲೆಟರ್ ಬರೀರಿ, ನಾವು ಹೆಡ್ ಆಫೀಸಿಗೆ ಕಳಿಸ್ತೀವಿ, LCO ಕಳಿಸ್ತೀವಿ, ಅದೆಲ್ಲ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ, ಅದು ಶುದ್ಧ ತಪ್ಪು. ಓಕೆ, ಇಂಥ ಬ್ಯಾಂಕ್ನವ್ರು ಯಾರಾದ್ರೂ ಹೇಳಿದ್ರೆ ಅವ್ರ ಮೇಲೆ ಹೌದು. ಇವಾಗ ನಾವು ಹೇಳಿದ್ರ ಮೋದಿಯವರು ಏನು ಮಾಡ್ಬೋದು ಅಂತ, ಮೋದಿಯವರು ಈ ತಕ್ಷಣ ಈ ಸರ್ಕ್ಯುಲರನ್ನು ಇಶ್ಯೂ ಮಾಡಿ ಅಂತ ರಿಸರ್ವ್ ಬ್ಯಾಂಕ್ನವ್ರು ಹೇಳಬೇಕು. ಇದಕ್ಕೆ ನಾನು ಆಗಲೇ ಮೊನ್ನೆನೇ ಒಂದು ರಿಜಿಸ್ಟರ್ಡ್ ನೋಟಿಸ್ ಕಳಿಸಿದ್ದೀನಿ ರಿಸರ್ವ್ ಬ್ಯಾಂಕ್ನವ್ರಿಗೆ, ಕಾಪಿ ಟು ಮೋದಿ, ಕಾಪಿ ಟು ಫೈನಾನ್ಸ್ ಮಿನಿಸ್ಟರ್. ಓಕೆ, ನನ್ನ ವೆಬ್ಸೈಟ್ ಯಾರು ನೋಡೋರಿದ್ರೆ navi.org ಅದರೊಳಗೂ ಬರೆದಿದ್ದೀನಿ. ಇದು ಮಾಡಬಹುದಾದ ಕೆಲಸ. ಇದಕ್ಕೆ ಮುಂಚೆ ಒಂದು ಸೈಬರ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಥರ ಎಲ್ಲ ಫ್ರಾಡ್ ಆದರೆ ಇನ್ಶೂರೆನ್ಸ್ ಕಂಪ್ನಿನವ್ರು ಕೊಡಬೇಕು ಅನ್ನೋದನ್ನ 2001ನೇ ಇಸ್ವಿ ಜ್ಞಾಪಕ ಇಟ್ಕೊಳ್ಳಿ. 2001 ಜೂನ್ನೊಳಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಗೈಡ್ಲೈನ್ಸ್ ಅಂತ ರಿಸರ್ವ್ ಬ್ಯಾಂಕ್ನವ್ರು ಮಾಡಿ ಬ್ಯಾಂಕ್ನವ್ರುಗಳಿಗೆ ಈ ಥರ ಈ ಹ್ಯಾಕಿಂಗು, ಡಿನಯಲ್ ಆಫ್ ಆಕ್ಸೆಸ್ ಅಂತೆಲ್ಲ ಆಗುತ್ತೆ, ಇದನ್ನೆಲ್ಲ ಜನಗಳಿಗೆ ಸ್ವಲ್ಪ ತೊಂದರೆ ಇದೆ, ಈ ಥರದ್ದಾದರೆ ಇದಕ್ಕೆ ನೀವು ಸೈಬರ್ ಇನ್ಶೂರೆನ್ಸ್ ಅಂತ ಒಂದು ಮಾಡಬೇಕು, ಜನಗಳಿಗೆ ಇನ್ಶೂರೆನ್ಸ್ ಮೂಲಕ ದುಡ್ಡು ಕೊಡೋ ಥರ ನೀವು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಬ್ಯಾಂಕ್ನವ್ರು ಮಾಡಬೇಕು. ಇದನ್ನ ಬ್ಯಾಂಕ್ನವ್ರುಗಳು ಮಾಡದೆ ಸುಮ್ಮನೆ ಕೂತಿದ್ದಾರೆ. ನಾವು ವರ್ಷಾನುಗಟ್ಲೆಯಿಂದ ಬ್ಯಾಂಕ್ನವ್ರಿಗೆ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಒಂದು 2-3 ಕೇಸ್ ಒಳಗೆ ನಾವು ಬ್ಯಾಂಕ್ನವರು ಇದಕ್ಕೆ ದುಡ್ಡು ಕೊಟ್ಟಬೇಕು ಅಂತ ಕೂಡ ಪ್ರೂವ್ ಮಾಡಿ ಆಗಿದೆ ಈಗಾಗಲೇ. ಬಟ್ ಅದೆಲ್ಲ ವರ್ಷಾನುಗಟ್ಲೆ ನಾವು ಹೊಡೆದಾಡಿ ಮಾಡಿರೋದು. ಅದು ದಟ್ ಈಸ್ ನಾಟ್ ದಿ ರೈಟ್ ವೇ. ಈಗ ಇರೋದು ಆಗಸ್ಟ್ 11th ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕ್ಯುಲರ್, ಅದಕ್ಕೆ ಲಿಮಿಟೆಡ್ ಲಯಬಿಲಿಟಿ ಸರ್ಕ್ಯುಲರ್ ಅಂತ. ಅದನ್ನು ಇವತ್ತು ನಾಳೆನೊಳಗೆ ಮಾಡಬೇಕು. ಮೊನ್ನೆನೇ ಮಾಡಬೇಕಾಗಿತ್ತು, ಅದನ್ನು ಇವತ್ತು ನಾಳೆನೊಳಗೆ ಅದನ್ನು ಮಾಡಬೇಕು. ಅದನ್ನು ಜನಗಳು ಈ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಪ್ರೆಷರ್ ತರಬೇಕು, ರಿಸರ್ವ್ ಬ್ಯಾಂಕ್ನವ್ರಿಗೆ ತರಬೇಕು. ಅದು ಬಂದರೆ ಜನಗಳಿಗೆ ಒಂದು ರಿಲೀಫ್ ಸಿಗುತ್ತೆ. ಹೌದು, ಭಯ ಇರಲ್ಲ. ನಾನು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತೇನೆ, ಯಾವಾಗ ನಾವು ಒಂದು ಪ್ರಶ್ನೆ ಕಾಡುತ್ತೆ ಸರ್ ನನಗೆ. ನಾನು ಬರ್ತೀನಿ ನಿಮ್ ಜೊತೆ, ನಾನು ಒಂದು ಬ್ರೇಕ್ ತಗೊಳ್ತೀನಿ. ನಾನು ಅದನ್ನ ಯೂಸ್ ಮಾಡಿಲ್ಲ ಅನ್ನೋದಕ್ಕೆ ಹೇಗೆ ಕನ್ಫರ್ಮೇಶನ್ ಕೊಡಬೇಕು? ನಿಮ್ಮ ಹತ್ರ ಬರ್ತೀನಿ, ನಾನು ಅದನ್ನ ಕೇಳ್ತೀನಿ. ಆ ಪ್ರಶ್ನೆ ನನಗೆ ಕುತೂಹಲ ಇದೆ, ಕೇಳ್ತೀನಿ. ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಹೇಳ್ತಾ ಇದ್ದಾರೆ, ನನ್ನ ಅಕೌಂಟಿಂದ ಅಮೌಂಟ್ ಎಲ್ಲ ಹೋಗ್ಬಿಡುತ್ತೆ, ನನಗೆ ಮೆಸೇಜ್ ಬರುತ್ತೆ, ಬಟ್ ನಾನದು ಟ್ರಾನ್ಸಾಕ್ಷನ್ ಮಾಡಿಲ್ಲ, ನನ್ನ ಅಮೌಂಟ್ ತಕ್ಕೊಂಡಿಲ್ಲ ಅನ್ನೋದನ್ನ ಹೇಗೆ ಸಾಬೀತು ಮಾಡಬೇಕಾಗತ್ತೆ? ಈ ಪ್ರಶ್ನೆ ಕಾಡತ್ತೆ. ಯಾಕಂದ್ರೆ ಬ್ಯಾಂಕ್ನವ್ರು ಕೇಳ್ತಾರೆ, ನೀವು ತಗೊಂಡಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ. ಇದನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ? ಹಣ ಜೋಪಾನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನೊಂದು ಪ್ರಶ್ನೆ ಕೇಳಿದ್ದೆ, ಆ ಪ್ರಶ್ನೆಯನ್ನ ಕೇಳ್ತೀನಿ ಸರ್. ಒಬ್ರು ಕಾಲರ್ ಇದ್ದಾರೆ ಮೈಸೂರಿನಿಂದ, ಚಂದ್ರಶೇಖರ್ ಅಂತ ಹೇಳಿ. ನಮಸ್ಕಾರ ಚಂದ್ರಶೇಖರ್ ಅವರೇ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಚಂದ್ರಶೇಖರ್ ಅಂತ. ಹೇಳಿ, ನಿಮ್ ಪ್ರಶ್ನೆ ಇದ್ರೆ ಕೇಳಿ. ಸರ್, ನನ್ನ HDFC ಬ್ಯಾಂಕ್ ಅಲ್ಲಿ ನನಗೆ ಕ್ರೆಡಿಟ್ ಕಾರ್ಡ್ ಅಂತ ಡೀಸೆಲ್ ಹಾಕೊಳ್ಳಕ್ಕೆ ಅಂತ ಕೊಟ್ಟಿದ್ರು ಸರ್. ನನ್ನ ಯಾವ್ದು ನನಗೆ ಬೇಡ ಅಂತ ಹೇಳಿದೆ. ಅವರು ಕೊಟ್ಬಿಟ್ಟು ನನಗೆ ಈಗ 10,000 ರೂಪಾಯಿ ಲಿಮಿಟೆಡ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ಸರ್. ಈಗ ಏನ್ ಮಾಡ್ತಾ ಇದಾರೆ, ಫೋನ್ ಮಾಡಿ ನನಗೆ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ. ಏನಂತ? ನಾನು 2 ಸಲ ಸರ್ ಬಡ್ಡಿ ಕಟ್ಟಿದೀನಿ. ಆಮೇಲೆ ಬಡ್ಡಿ ಕಟ್ಟಾದ್ಮೇಲೆ ಈಗ ಪುನಃ ನನಗೆ ನಿಂದು ಆ ದುಡ್ಡು ಈ ದುಡ್ಡು ಅಂತ ಅಂದ್ಬಿಟ್ಟು ನನಗೆ 7,800 ರೂಪಾಯಿ ಕಟ್ಟಿ ಅಂತ ಹೇಳ್ತಾ ಇದಾರೆ.
ಓಕೆ. ಆಮೇಲೆ ಮೈಸೂರು ಬೆಂಗಳೂರಿಂದ ಲಾಸ್ಟ್ ನಂಬರು ನಾನು 950 ಅವ್ರ ಫೋನ್ ನಂಬರ್ ಲಾಸ್ಟ್ ನಂಬರ್ ಸರ್. ನೀನ್ ಹಂಗ್ ಮಾಡ್ತೀನಿ ಕಣೋ ಹಿಂಗ್ ಮಾಡ್ತೀನಿ ಕಣೋ ದುಡ್ಡು ಕಟ್ಟಾಕಿಲ್ಲ ನಿನಗೆ ಯಾವ ತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಬ್ಯಾಂಕ್ನವರು ನಿಮ್ಗೆ ಈ ರೀತಿ ಮಾಡ್ತಿರೋದು? ಹೌದು ಸರ್, ನನಗೆ ಬಹಳ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ಫೋನ್ ಮಾಡಿ ನನಗೆ ನಾನು ಹೇಳ್ದೆ ಅಮೌಂಟ್ ಕೊಡ್ತೀನಿ. ಏನ್ ಪರಿಹಾರ ಮಾಡಬಹುದು ಅಂತ ಚಂದ್ರಶೇಖರ್ ಸರ್ ಉತ್ತರ ಕೊಡ್ತಾರೆ ರೀ ಸರ್. ಅದು ನನಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಸರ್, ಟಾರ್ಚರ್ ಮಾಡಿ. HDFC ಅವರು ನನಗೆ ಕ್ರೆಡಿಟ್ ಪರಿಹಾರ ಕಾರ್ಡ್ ಅವ್ರಿಗೆ ಕೊಟ್ಟಿದ್ರು. ನೀವು ಹೇಳ್ತಾ ಇರೋದು ಇದು ರಿಕವರಿ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಒಂದು ಕ್ರೆಡಿಟ್ ಕಾರ್ಡಲ್ಲಿ ದುಡ್ಡು ಬರದೇ ಇದ್ದ ತಕ್ಷಣ ಒಬ್ಬ ರಿಕವರಿ ಏಜೆಂಟ್ ಕೊಟ್ಬಿಡ್ತಾರೆ ರೆಸ್ಪಾನ್ಸಿಬಿಲಿಟಿ. ಆ ರಿಕವರಿ ಏಜೆಂಟ್ಸ್ ಈ ರೀತಿ ಎಲ್ಲ ಮಾಡ್ತಾರೆ. ಈ ಥರ ಮಾಡಕೂಡ್ದು ಅಂತ ಬ್ಯಾಂಕ್ನವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಅದು ರಿಸರ್ವ್ ಬ್ಯಾಂಕ್ನವರು ಭಾಳ ಸರಿ ಹೇಳಿದ್ದಾರೆ. ಈಗ ಕಡಿಮೆ ಆಗೋಗಿದೆ, ಮುಂಚೆ ಇನ್ನೂ ಜಾಸ್ತಿ ಇತ್ತು, ಗುಂಡಾಗಿರಿ ಎಲ್ಲ ಮಾಡೋರು. ಇವಾಗ ಅಷ್ಟು ಮಾಡೋದಿಲ್ಲ. ನಿಮ್ಮದು ಸ್ಪೆಸಿಫಿಕ್ಕಾಗಿ ಏನು ಪ್ರಾಬ್ಲಮ್ಮು ಅನ್ನೋದು, ನೀವು ಯಾತಕ್ಕೆ ದುಡ್ಡು ಅಕಸ್ಮಾತ್ ನೀವು ದುಡ್ಡು ಖರ್ಚೇ ಮಾಡದೆ ಅವರು ಕ್ರೆಡಿಟ್ ಕಾರ್ಡ್ ಒಳಗೆ ಏನಾದ್ರು ಡೆಬಿಟ್ ಬಂದ್ಬಿಡ್ತಾ ಅದನ್ನು ನೋಡಬೇಕು. ಬಟ್ ಒಟ್ಟಿನೊಳಗೆ ಇದು ಒಂಥರ ಸಾಲ ವಸೂಲಿ ಮಾಡೋ ರೀತಿನೊಳಗಿರೋ ಡಿಸ್ಪ್ಯೂಟು. ಇದು ಐ ಥಿಂಕ್ ನಾವು ಸ್ವಲ್ಪ ಬೇರೆ ರೀತಿ ಅದನ್ನು ಡಿಸ್ಕಸ್ ಮಾಡೋಣ. ಅದು ಈ ನಾವು ಫ್ರಾಡ್ ಇದಕ್ಕೆ ಡೈರೆಕ್ಟ್ ಆಗಿ ಬರೋದಿಲ್ಲ. ಇದು ಮಿಸ್ಬಿಹೇವ್ ಮಾಡೋದು ಅದು ತಪ್ಪು. ಅದನ್ನ ನಾರ್ಮಲಿ ಇವಾಗ ಬ್ಯಾಂಕ್ ಮ್ಯಾನೇಜರ್ಸ್ಗಳಿಗೆ ಹೇಳಿದ್ರೆ ಅದನ್ನ ಅವಾಯ್ಡ್ ಮಾಡ್ತಾರೆ. ಅದನ್ನ ಒಂದು ಸ್ವಲ್ಪ ಹೈಯರ್ ಲೆವೆಲ್ ಹೋಗಿ ಮ್ಯಾನೇಜರ್ ಜೊತೆ ಮಾತಾಡಬೇಕು. ನಾವು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಈಗ ನೀವು ಒಂದು ಪ್ರಶ್ನೆ ಮುಖ್ಯವಾದ ಕೇಳ್ತೀನಿ. ಇನ್ನೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ, ಗುಂಡಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗುಂಡಪ್ಪ ಅವರೇ. ನಮಸ್ಕಾರ ಸರ್. ಹೇಳಿ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ಏನಂದ್ರೆ ಕೆಲವು ಸತಿ ನಮ್ಮಲ್ಲಿ ಡೆಬಿಟ್ ಕ್ರೆಡಿಟ್ ಆಗತ್ತೆ ನಮ್ಮ ಅಕೌಂಟ್ಗಳಿಗೆ. ಒಂದು ಸರಿ ಕೆಲವು ಬಹಳಷ್ಟು ಸರಿ ನಮ್ಗೆ ಮೆಸೇಜೇ ಬರಲ್ಲ. ನೀವು ತಗೊಂಡಾಗ ನಿಮ್ಗೆ ಮೆಸೇಜ್ ಬರಲ್ಲ ಅಂತ ಮೆಸೇಜ್ ಬರುತ್ತೆ ಅಂತ ಹೇಳಿ ಆ ಟೈಮಲ್ಲಿ ಏನ್ ಮಾಡ್ಬೇಕು? ನಮಗೆ ಮೆಸೇಜೇ ಬಂದಿರಲ್ಲ, ನನಗೆ ಗೊತ್ತೇ ಆಗಿರಲ್ಲ. ನಿಮ್ಮ ಅಕೌಂಟ್ ಇಂದ ದುಡ್ಡು ಹೋಗಿದೆ ಅನ್ನೋದು ನಿಮಗೆ ಗೊತ್ತಾಗಲ್ಲ ಅನ್ನೋದನ್ನ ಕೇಳ್ತಾ ಇದ್ದೀರಾ? ಹೌದು, ನಮ್ಗೆ ಮೆಸೇಜೇ ಬಂದಿರಲ್ಲ, ನನಗೆ ಗೊತ್ತೇ ಆಗಿರಲ್ಲ. ಹೌದು. ಇವಾಗ ಅದು ಅವರು ಮುಂಚೆ ಅವರು ಕೇಳಿದ ಪ್ರಶ್ನೆಗೂ ಇದಕ್ಕೂ ಕನೆಕ್ಷನ್ ಇದೆ. ಅವ್ರು ಕೇಳಿದ್ರು, ಇವಾಗ ನಮ್ಮಲ್ಲಿ ದುಡ್ಡು ATM ಅಲ್ಲೆಲ್ಲ ವಿಡ್ರಾ ಆಗಿದೆ ಅಂತ ಹೇಳಿದಾಗ ನಾವು ಅದನ್ನು ಹೇಗೆ ಸಾಬೀತು ಮಾಡೋದು ಅಂತ ಕೇಳಿದ್ರು. ಇದಕ್ಕೆ ರಿಸರ್ವ್ ಬ್ಯಾಂಕ್ನವ್ರು ಏನು ಹೇಳಿದ್ದಾರೆ ಅಂತಂದರೆ, ಈ ಸಾಬೀತು ಮಾಡೋ ಜವಾಬ್ದಾರಿ ಯಾರದ್ದು? ಕಸ್ಟಮರ್ದು ಅಲ್ಲ, ಬ್ಯಾಂಕ್ನವ್ರದ್ದು. ಇದಕ್ಕೆ ಓನರ್ಸ್ ಆಫ್ ಪ್ರೂಫ್ ಅಂತ ಹೇಳ್ತೀವಿ. ಇವಾಗ ಕಸ್ಟಮರ್ ಹತ್ರ ಆ್ಯಕ್ಚುಲಿ ಏನೂ ಎವಿಡೆನ್ಸ್ ಇರೋದಿಲ್ಲ. ನಾ ಏನು ಹೇಳ್ಬೋದು, ನಿನ್ನೆ ನಮ್ಮ ಪಾಸ್ಬುಕ್ ಒಳಗೆ ಇಷ್ಟು ದುಡ್ಡಿತ್ತು, ಇವತ್ತು ಕಡಿಮೆ ಇದೆ, ಏನೋ ಒಂದು ಡೆಬಿಟ್ ತೋರಿಸ್ತಾ ಇದ್ದೀರಿ ನೀವು, ಆ ಡೆಬಿಟ್ ಏನು ಅಂತ ಅವ್ರು ಬ್ಯಾಂಕ್ನವ್ರನ್ನ ಕೇಳಬೇಕೆ ಹೊರತು ಕಸ್ಟಮರ್ಗೆ ಆ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಏನು ಮಾಹಿತಿ ಇರೋದಿಲ್ಲ. ಆದ್ರಿಂದ ರಿಸರ್ವ್ ಬ್ಯಾಂಕ್ನವರು ಏನು ಹೇಳಿದ್ದಾರೆ ಅಂತಂದ್ರೆ, ದಿ ಓನರ್ಸ್ ಆಫ್ ಪ್ರೂಫ್ ಈಸ್ ವಿತ್ ದಿ ಬ್ಯಾಂಕ್. ಅಂದ್ರೆ ಕಸ್ಟಮರು ಬ್ಯಾಂಕ್ನವ್ರು ಕಸ್ಟಮರ್ನ ನೀವು ಎವಿಡೆನ್ಸ್ ಕೊಡಿ ಅಂತ ಕೇಳೋ ಹಾಗೆ ಇಲ್ಲ. ಇವಾಗ ನಾನು ಕೇಳೋ ಹಾಗಿಲ್ಲ ಅಂತ ಹೇಳ್ತೀನಿ, ಹಾಗೂ ಕೇಳ್ತಾರೆ ಅಂತ ನೀವು ಹೇಳ್ಬೋದು. ಬ್ಯಾಂಕ್ ಮ್ಯಾನೇಜರ್ ಹತ್ರ ನೀವು ಕಂಪ್ಲೇಂಟ್ ತೊಗೊಂಡು ಹೋದ ತಕ್ಷಣ ನೀವು ಹೇಳಿ ಅಂತ ಕೇಳ್ತಾರೆ ಅಂತ. ಅದು ಬ್ಯಾಂಕ್ ಮ್ಯಾನೇಜರ್ಗಳು ಅದು ವಿಷಯ ತಿಳ್ಕೊಳ್ಳೋದೆ ಒಂಥರ ತಪ್ಪಾಗಿ ಕಸ್ಟಮರ್ಸನ್ನು ಇದು ಮಾಡ್ತಾರೆ ಅಂತ ಹೇಳಬೇಕಾಗುತ್ತೆ. ಓಕೆ, ಇದು ಇರೋ ಕಂಡೀಷನ್ ಅದು. ಎವಿಡೆನ್ಸ್ ಈಸ್ ವಿತ್ ದಿ ಬ್ಯಾಂಕ್, ಎವಿಡೆನ್ಸ್ ಈಸ್ ನಾಟ್ ವಿತ್ ದಿ ಕಸ್ಟಮರ್. ಇವಾಗ ನೀವು ATM ಒಳಗೆ ನೀವು ದುಡ್ಡು ಡ್ರಾ ಮಾಡಿಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಬ್ಯಾಂಕ್ನವ್ನು ಕೇಳಬೇಕು, ನೀವು CCTV ತೋರಿಸಿ ನಾನು ಅಲ್ಲಿ ಬಂದು ಡ್ರಾ ಮಾಡಿದ್ದೀನಾ ಅಂತ. ನಾನು ನಿನ್ನೆ ಎಲ್ಲೋ ಬೆಂಗಳೂರಿನೋನು, ನಾನೆಲ್ಲೋ ಮಡ್ರಾಸ್ ಒಳಗಿದ್ದೆ, ನೀವು ಬೆಂಗಳೂರಲ್ಲಿ ಡ್ರಾ ಮಾಡಿದ್ದಾರೆ. ಮೋಸ್ಟ್ ಆಫ್ ದಿ ಟೈಮ್ ಎಲ್ಲೋ ಕೆನಡಾದೊಳಗೋ ಎಲ್ಲೋ ಬೇರೆ ಕಡೆನೂ ಡ್ರಾ ಆಗಿರುತ್ತೆ. ಇಲ್ಲೇ ಬೇರೆ ಕಡೆ ಆಗಿದ್ರೆ ನಿಮ್ಮ CCTVನ ತೋರಿಸಿ ಅಂತ ನಾನು ಬ್ಯಾಂಕನ್ನು ಕೇಳಬೇಕು. ಬ್ಯಾಂಕ್ನವರು ನೀವು ಹೋಗಿಲ್ಲ ಅಂತ ಹೇಳಿ ಅಂತ ಎವಿಡೆನ್ಸನ್ನು ಕೇಳೋದು. ಎವಿಡೆನ್ಸ್ ಇರೋದೇ ಬ್ಯಾಂಕ್ನವರು, ಎವಿಡೆನ್ಸ್ ಇರೋದೇ ಬ್ಯಾಂಕ್ನವ್ರ ಹತ್ರ. ನೀವು ಬ್ಯಾಂಕ್ನವ್ರು CCTV ವರ್ಕ್ ಆಗ್ತಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪು. ಓಕೆ. ಬಟ್ ಒಂದು ಕೇಳಲೇಬೇಕು ನಾನು ನಿಮಗೆ. ಈಗ ಸದ್ಯಕ್ಕೆ ನೀವು SBI ಎಲ್ಲ ಇದ್ದೀರಾ, ಗೊತ್ತಿರುತ್ತೆ ನಿಮಗೆ. ಈ ರೀತಿಯಾಗಿ ಕೇಸ್ ಬಂದಾಗ ಡೆಬಿಟ್ ಅಲ್ಲಿ ನಾನು ಯೂಸ್ ಮಾಡಿಲ್ಲ, ಬೇರೆದವ್ರು ಯಾರೋ ಸ್ವೈಪ್ ಮಾಡಿದರೆ ನನ್ನ ದುಡ್ಡು ಹೋಯ್ತು, ಹ್ಯಾಕರ್ಗಳು ಯೂಸ್ ಮಾಡಿದಾರೆ ಅಂದಾಗ ಬ್ಯಾಂಕ್ನವರ ಜವಾಬ್ದಾರಿಯನ್ನು ಹೊತ್ಕೊಂಡು ಅವ್ರ ಅಕೌಂಟಿಗೆ ದುಡ್ಡನ್ನು ಕೊಡೋ ಕೆಲಸವನ್ನ ಮಾಡುತ್ತಾ? ಎಷ್ಟೋ ಸರಿ ಮಾಡಿದ್ದಾರೆ, ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ, ಒಂದು ಎನ್ಕ್ವೈರಿ ತನಿಖೆ ಆಗುತ್ತೆ. ತನಿಖೆ ಅಂದರೆ ಪೊಲೀಸ್ ಎನ್ಕ್ವೈರಿ ಟೈಪ್ ಅಲ್ಲ,
ಪ್ರಿಲಿಮಿನರಿ ಒಂದು ಎನ್ಕ್ವೈರಿ ಮಾಡ್ತಾರೆ. ಪ್ರೈಮಾ ಫೇಸಿ ಅದು ಎಸ್ಟಾಬ್ಲಿಷ್ ಆಗಬೇಕು. ಅಂದ್ರೆ ಅವ್ರು ಆಗಿಲ್ಲ, ಅವ್ರು ತಗೊಂಡಿಲ್ಲ ಅಂತಂದಾಗ ಸುಮಾರು ಸರಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಎಷ್ಟು ದಿನ ಟೈಮ್ ಬೇಕಾಗುತ್ತೆ? ಯಾಕಂದ್ರೆ ತುಂಬಾ ಜನ ಈಗ ಭಯ ಪಡ್ತಾ ಇದ್ದಾರೆ, ನಾನು ಆನ್ಲೈನ್ ಯೂಸ್ ಮಾಡಲೇಬೇಡವಾ ಅಥವಾ ನಾನು ಡೆಬಿಟ್ ಯೂಸ್ 15 days 20 days ಅಲ್ಲಿ ಇದು ಸುಮಾರು ಸರಿ ಆಗೋ ಚಾನ್ಸಸ್. ಯಾಕೆ ಅಮೌಂಟ್ ವಾಪಸ್ ಬರುತ್ತೆ? ಹೌದು, ಸುಮಾರು ಸರಿ ಆಗಿದೆ, ಸುಮಾರು ಸರಿ ರಿಟರ್ನ್ ಮಾಡಿದ್ದಾರೆ ಬ್ಯಾಂಕ್ನವರು. ಒಂದೊಂದ್ ಸಾರಿ ಹೆವಿ ಅಮೌಂಟ್ ಇದ್ದಾಗ ಅವರು ಹೆಡ್ ಆಫೀಸ್ ಪರ್ಮಿಷನ್ ತಗೊಂಡು, ಇವರು ಸಾಹೇಬ್ರು ಹೇಳಿದ್ರು ಇವಾಗ ವಿಜಯಶಂಕರ್ ಅವರು, ಡೆಸ್ಪೈಟ್ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಸುತ್ತೋಲೆ ಇದ್ರೂ ಸಹ ಅದು ಬ್ಯಾಂಕ್ ಇವ್ರಿಗೆ ಸಮಂಜಸವಾಗಿ ಉತ್ತರ ಕೊಡೋದಕ್ಕೂ ಬರೋದಿಲ್ಲ, ಮತ್ತೆ ಮಾಹಿತಿನೂ ಇಲ್ಲ ಅಂತಾರೆ. ಕೆಲವೊಂದು ಕಡೆ ಅಂತ ಪ್ರಸಂಗಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ನೋ ಲಿಮಿಟೇಷನ್ ಅಲ್ವಾ ಎಷ್ಟು ಅಮೌಂಟ್ ಏನು ಅಂತ ಹೇಳಿ? ಅಲ್ಲ, ಅದು ಮೂರು ದಿನಕ್ಕೆ ಬೇರೆ ಇದೆ, ಅವ್ರು ಹೇಳಿದ್ದು ಅದಿದೆ. ಬಟ್ ಅಂದ್ರೆ ಈಗ ಇವ್ರು ಹೇಳಿದ್ರಲ್ಲ, ಎಷ್ಟೋ ಸರಿ ನಾನು ವೆನ್ ಐ ವಾಸ್ ಅ ಬ್ರಾಂಚ್ ಮ್ಯಾನೇಜರ್ ನಾನು ಪೇ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದನ್ನ ನಾವು ನೋಡ್ಬೇಕಾದ್ರೆ ಇನ್ನೂ ಒಂದು ಹೇಳ್ತೀನಿ, ಒಂದೊಂದ್ಸರಿ ಏನಾಗುತ್ತೆ ATM ಅಲ್ಲಿ ಮನೆಯಲ್ಲೇ ಗೊತ್ತಿಲ್ದಂಗೆ, ಅಂದ್ರೆ ಯಾರು ಓನರ್ ಆಫ್ ದಿ ATM ಅವ್ರು ಗೊತ್ತಿಲ್ದಂಗೆ ಕದ್ದಿರೋ ಉದಾಹರಣೆಗಳು ಸಾಕಷ್ಟು ಇದೆ. ಮನೆಯವರೇ ಅವಾಗೂ ಒಂದೊಂದ್ಸರಿ ಬ್ಯಾಂಕ್ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದಾಗ, ಅಯ್ಯೋ ಕೊಡಕ್ ಹೋಗ್ಬಿಡಿಯಪ್ಪ, ನಮ್ಮ ಮನೆಯವರೇ ನಮ್ಮ ಮಗನೇ ಮಾಡಿದಾನೆ, ನಮ್ಮ ಮೊಮ್ಮಗನೇ ಮಾಡಿದಾನೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದು ಯಾವಾಗ ಬರುತ್ತೆ ಅಂದ್ರೆ, ನಾವು ATM ಹಿಂದ್ಗಡೆ ಇದು ಡೆಬಿಟ್ ಕಾರ್ಡ್ ಹಿಂದ್ಗಡೆ, ಕ್ರೆಡಿಟ್ ಕಾರ್ಡ್ ಹಿಂದ್ಗಡೆ ನಾವೇ ಪಿನ್ ಬರೆದು ಇಟ್ಟಿರ್ತೀವಿ. ಆ ಕೆಲಸ ಮೋಸ್ಟ್ ಆಫ್ ಟೈಮ್ ಕೂಡ ಕಾರ್ಡ್ ಅಲ್ಲೇನೆ ಯು ಆರ್ ಕಾಂಪ್ರಮೈಸಿಂಗ್ ಯುವರ್ ಸೆಕ್ಯೂರಿಟಿ ಫೀಚರ್. ಯು ಆರ್ ಕಾಂಪ್ರಮೈಸಿಂಗ್ ಅಂದ್ರೆ ನೀವು ಅದ್ರ ಜೊತೆ ಅದನ್ನ ಬಹಿರಂಗ ಮಾಡ್ತಾ ಇದ್ದೀರಿ. ನಿಮ್ಗೆ ಏನ್ ರೂಲ್ ಇದೆ, ಈಗ ಕಾರ್ಡ್ ತಗೊಳ್ಬೇಕಾದ್ರೆ ಅದು ಯಾತಕ್ಕೆ ಇದೆಲ್ಲ ಬಂದಿದೆ ಅಂತ ಹೇಳಿದ್ರೆ, ಕಾರ್ಡು ಡೆಬಿಟ್ ಕಾರ್ಡ್ ಕ್ರೆಡಿಟ್ 24/7 ಇದು ಸೌಲಭ್ಯ ಸಿಗಬೇಕು, ಬ್ಯಾಂಕಿನ ಸೌಲಭ್ಯ ಸಿಗಬೇಕು. ಯಾವುದೇ ಒಂದು ಮಾಡಿದಾಗ ಅಲ್ಲಿ ಇಲ್ಲಿ ಒಂದಷ್ಟು ಇದು ಇದ್ದೇ ಇರುತ್ತೆ, ತೊಂದರೆ ಇರುತ್ತೆ. 100% ಎಲ್ಲ ಫುಲ್ ಪ್ರೂಫ್ ಅಂತ ಇರಕ್ ಆಗದೇ ಇಲ್ಲ. ಈಗ ನೀವು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸಿಗ್ನಲ್ ಹಾಕಿದಿರಿ ಅಂದ್ರೂ ಎಷ್ಟೋ ಸರಿ ವೈಲೇಷನ್ ಆಗುತ್ತೆ. ಟ್ರಾಫಿಕ್ ಸಿಗ್ನಲ್ ತೆಗೆದಾಕ್ಬಿಡ್ಬೇಕಾ ಅಂತ ಅಲ್ವಾ? ಟ್ರಾಫಿಕ್ ಫ್ರೀ ಮಾಡಿ ಇಡ್ಬೇಕು. ಆ ಮುಂಜಾಗ್ರತೆನ ವಹಿಸಿದ್ರೆ ಇದು ಯಾವ್ದು ಆಗಲ್ಲ ಅನ್ಸುತ್ತೆ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಚಿತ್ರದುರ್ಗದಿಂದ ರಜತ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಜತ್ ಅವರೇ. ನಮಸ್ಕಾರ ಸರ್. ಹೇಳಿ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ಸರ್, ನಾವು ಇವಾಗ ಡೆಬಿಟ್ ಕಾರ್ಡ್ ಯೂಸ್ ಮಾಡಿದಾಗ ಪರ್ಸೆಂಟೇಜ್ ಎಷ್ಟು ಕಟ್ ಆಗುತ್ತೆ ಅಂತ ಕೇಳಬಹುದು? ಯಾವುದಕ್ಕೆ? ಇವಾಗ ಯಾವ್ದಕ್ಕಾರು ATM ಕಾರ್ಡ್ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತೀವಲ್ಲ ಸರ್, ಶಾಪಿಂಗಿಗೆ ಎಲ್ಲ. ಶಾಪಿಂಗಿಗೆ ಯೂಸ್ ಮಾಡಕ ಅಥವಾ ಬೇರೆ ATM ಗಳಿಂದ ನಾವು ಅಮೌಂಟ್ ಅನ್ನ ತಗೊಂಡಾಗ ಯೂಸ್ ಮಾಡಕ್ ಸರ್? ಹೇಳಿ. ಶಾಪಿಂಗಿಗೆ ಯೂಸ್ ಮಾಡಿದೆ ನಾನು ಹೇಳ್ತೇನೆ ಅದಕ್ಕೆ. ಆಕ್ಚುಲಿ ₹1 ತಗೊಳ್ಳೋ ಹಾಗಿಲ್ಲ ಶಾಪಿಂಗ್ ಮಾಡಿದಾಗ. ಹೌದು. ಈಗ ಎಲ್ಲಾ ಕಡೆ ಏನ್ ಮಾಡ್ತಾರೆ, 2.5%. ಯಾಕೆ ಅದು ತಪ್ಪದು. ಯಾರಿಗೆ ಕೇಳಬೇಕು ನಾವು? ಅವ್ರ ಹತ್ರ ಹೇಳ್ಬೇಕು, ಅವ್ರಿಗೆ ನಾನು ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಕಾರ್ಡ್ ಕಂಪ್ಲೇಂಟ್. ಶಾಪ್ ಮೇಲೆ ಅಥವಾ ಬ್ಯಾಂಕ್ನವ್ರ ಮೇಲೆ? ಶಾಪ್ ಮೇಲೆ. ಹೌದು. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ ಬ್ಯಾಂಕ್ ಹೆಸರು ಹೇಳಕ್ ಇಷ್ಟಪಡಲ್ಲ, ಅದು ಪಬ್ಲಿಕ್ ಅಲ್ಲಿ ಹೇಳೋದು ತಪ್ಪಾಗುತ್ತೆ. ಯಾವ ಕಂಪನಿ ನೀವು ಅದ್ರ ಕಾರ್ಡ್ ಇದು POS ಅಂತಾರೆ, ಪಾಯಿಂಟ್ ಆಫ್ ಸೇಲ್ ಮಷಿನ್ ಅಂತಾರೆ ಅದಕ್ಕೆ. ಆ ಪಾಯಿಂಟ್ ಆಫ್ ಸೇಲ್ ಮಷಿನ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಬ್ಯಾಂಕ್ನವ್ರು ಅಂತ. ಆ ಬ್ಯಾಂಕ್ನವ್ರ ಮೇಲೆ ನೀನ್ ಕಂಪ್ಲೇಂಟ್ ಕೊಡ್ತೀನಿ. ಸುಮಾರು ಕಡೆ ನಾನೇ ಹೋಗ್ತೀನಿ, ನಾನು ಬ್ಯಾಂಕ್ ಚೀಫ್ ಮ್ಯಾನೇಜರ್. ನಾನು ಹೋದಾಗ ಏನ್ ಮಾಡ್ತಾರೆ, ಸರ್ ನೀವು 2.5% ಚಾರ್ಜ್ ಮಾಡ್ತೀವಿ, 5% ಚಾರ್ಜ್ ಮಾಡ್ತೀವಿ ಅಂತ. ಅದು ಹಾಗೆ ಮಾಡೋ ಹಾಗಿಲ್ಲ. ₹1 ಕಸ್ಟಮರ್ ಹತ್ರ ತಗೊಳ್ಳೋ ಹಾಗಿಲ್ಲ. ಡೆಬಿಟ್ ಕಾರ್ಡ್ ಅಲ್ಲಿ ಯಾವ ಡೆಬಿಟ್ ಕಾರ್ಡ್ ಇಲ್ಲ, ಕ್ರೆಡಿಟ್ ಕಾರ್ಡ್ ತಗೊಳ್ಳೋಂಗಿಲ್ಲ. ಇಲ್ಲ, ರೂಲ್ ಇರೋದು ತಗೊಳ್ಳೋ ಹಾಗಿಲ್ಲ. ಬಹಳಷ್ಟು ಶಾಪ್ ಕಡೆ ಕೇಳಿದೀನಿ, 3% ತಗೊಳ್ತಾರೆ, 2.5. ಡೇ ಲೈಟ್ ರಾಬರಿ. ಅಂದ್ರೆ ಇದು ಕಂಪ್ಲೇಂಟ್ ಕೊಟ್ರೆ ನಾವು ಯಾರಿಗೆ ಗ್ರಾಹಕ ವೇದಿಕೆಗೆ ಹೋಗ್ಬೋದಾ? ಹೌದು. ಇದೆಲ್ಲ ಜಂಜಾಟ ಓದಿಸ್ಕೊಳ್ತಾರೆ ಸರ್ ಜನ. ಅಲ್ಲ, ಅದೇ ಏನಂದ್ರೆ ಪೇಷನ್ಸ್ ಇರಲ್ಲ. ಈಗ ಏನಾಗುತ್ತೆ, ನಾನು ಎಕ್ಸಾಂಪಲ್ ಕೊಡ್ತೀನಿ. ₹1,000 ಏನೋ ನನ್ನ ಪ್ರಕಾರ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಅವೇರ್ನೆಸ್, ಫೋನ್ ಕಾಲ್ ಅಥವಾ ಅವೇರ್ನೆಸ್ ಕಾಲ್ ಅನ್ನು ಇಟ್ಕೊಂಡ್ರೆ ನಾವು ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ರೆ ತಗೊಳ್ಳೋಂಗಿರ್ಬೇಕು. ಅಲ್ಲ, ಅದಲ್ಲದೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ನಾವು ಎಜುಕೇಶನ್ ಕೊಡಬೇಕು, ಜನಗಳಿಗೆ ಶಿಕ್ಷಣ ಕೊಡಬೇಕು, ಅವರಿಗೆ ಮಾಹಿತಿ ಕೊಡಬೇಕು ಇವ್ರಿಗೆ. ಅದು ಏನಾಗುತ್ತೆ, ಯಾರು ಈ ME ಅಂತಾರೆ, ಮರ್ಚೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತಾರೆ, ಈ POS ಮಷಿನ್ ಯಾರು ಇಟ್ಕೊಂಡಿರ್ತಾರಲ್ಲ ಶಾಪ್, ಅವರು ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಎನ್ಕೇಜ್ ಮಾಡಿ, ನಿಮ್ಮ ಹತ್ರ ಕ್ಯಾಶ್ ಇಲ್ಲದೆ ಇರೋದನ್ನ ಅವ್ರಿಗೆ ಕ್ಯಾಶ್ ಕೊಟ್ರೆ ಈ ಬ್ಲಾಕ್ ಮನಿನಲ್ಲಿ ಅವರು ಪಾರ್ಟ್ನರ್ಸ್ ಇನ್ ಕ್ರೈಮ್ ಅವರೆಲ್ಲ. ಒಬ್ರು ಬೆಂಗಳೂರಿಂದ ರಾಕೇಶ್ ಅಂತ ಹೇಳಿ ಕರೆ ಮಾಡಿದ್ರು. ನಮಸ್ಕಾರ ರಾಕೇಶ್ ಅವರೇ. ನಮಸ್ಕಾರ ಸರ್. ಹೇಳಿ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ಸರ್, ನಮ್ಮ ಪ್ರಶ್ನೆ ಏನಿದೆ ಅಂದ್ರೆ, ಒಂದ್ಸತಿ ನಾನು ರೀಸೆಂಟ್ ಆಗಿ ಒಂದು ಈ ಲಾಸ್ಟ್ ಮಂತ್ ಅಲ್ಲೇ ಇನ್ಶೂರೆನ್ಸ್ ಪೇ ಮಾಡಕ್ ಹೋಗಿದ್ದೆ. ಅಲ್ಲೇನಾಯ್ತು, ನಾನು ₹1,00,000 ಪೇ ಮಾಡ್ಬೇಕಾರೆ ಅವ್ರದ್ದೊಂದು ಡಿಜಿಟಲ್ ಒಂದು ಇದಿತ್ತು, ಯಾವ್ದು ಅವ್ರ ಹತ್ರ ಡಿಜಿಟಲೈಸ್ಡ್ ಕಂಪ್ಯೂಟರೈಸ್ಡ್ ಇದಿತ್ತು. ಸೊ ಅಲ್ಲಿ ನಾನು ಸ್ವೈಪ್ ಮಾಡಿದಾಗ ಅವ್ರದ್ದು
OTP ಇದು ಬಂತು, ನಾನೆಲ್ಲ ಟೈಪ್ ಎಲ್ಲ ನಂಬರ್ ಮಾಡಿದೆ. ಆಟೋಮೆಟಿಕ್ ಆಗಿ ಏನಾಯ್ತು, ನನ್ನಿಂದ 1 lakh rupees ಡಿಡಕ್ಟ್ ಆಯ್ತು. ನನಗೆ ಇಮಿಡಿಯೇಟ್ ಆಗಿ ನನಗೆ ಅದು ಇದು ಬಂತು, ಯಾವುದು ಇನ್ಫಾರ್ಮೇಶನ್ ಬಂತು. ಬಟ್ ಅವ್ರು ಇದ್ರಲ್ಲಿ ಅದು ಕ್ರೆಡಿಟ್ ಆಗ್ಲಿಲ್ಲ. ಸೊ ಇಟ್ ಹ್ಯಾಸ್ ಏನಾಗಿದೆ ಅಂದ್ರೆ ಅಟ್ಲೀಸ್ಟ್ ನಮ್ಗೆ ನಾವು ಈ ಬ್ಯಾಂಕ್ ಅಲ್ಲಿ ಹೋದ್ರು ನಾವು ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ HDFC ಅಲ್ಲಿ ಅವ್ರು ಯಾವ್ದಾವ್ದೋ ನಂಬರ್ ಕೊಡ್ತಾರೆ, ಆಲ್ಮೋಸ್ಟ್ ಯಾರು ಅದಕ್ಕೆ ಪ್ರಾಪರ್ ಕಂಪ್ಲೇಂಟ್ ತಗೊಳ್ಳೋದೇ ಇಲ್ಲ. ಈ ಸಮಸ್ಯೆ ಬಹಳಷ್ಟು ಜನ ಕೇಳ್ತಾರೆ, ಎದುರಿಸ್ತಾ ಇದಾರೆ ಈ ಸಮಸ್ಯೆಯನ್ನ. ಇದಕ್ಕೆ ಏನು ಉತ್ತರ ಅಂತ ನಂಗೂ ಕೂಡ ಗೊತ್ತಿಲ್ಲ, ನೀವು ಹೇಳ್ಬೇಕು ಸರ್. ಎಲ್ಲಾ ಬ್ಯಾಂಕ್ನವರು ಕ್ರೆಡಿಟ್ ಕಾರ್ಡ್ ಒಳಗೆ ಸ್ಟೇಟ್ಮೆಂಟ್ ಬಂದ್ರೆ ಸ್ಟೇಟ್ಮೆಂಟ್ ಹಿಂದ್ಗಡೆ ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ಗೆ ಫೋನ್ ಮಾಡಬೇಕು. ಅದಿಲ್ಲದೆ ಇದ್ರೆ ಅದಕ್ಕೆ ಮೇಲೆ ಅಂತ ಅಟ್ಲೀಸ್ಟ್ 3 levels ಕೊಟ್ಟಿರ್ತಾರೆ. ಸೊ ನೀವು ಹೇಳ್ತಿರೋದು ಏನು ಅಂದ್ರೆ ಅಕೌಂಟ್ ಡೆಬಿಟ್ ಆಗ್ಬಿಟ್ಟಿದೆ, ಅವ್ರಿಗೆ ಇನ್ನೊಬ್ರಿಗೆ ಹೋಗಿಲ್ಲ ಅಂತ. ಇದು ಒಂಥರ ಟೆಕ್ನಿಕಲ್ ಪ್ರಾಬ್ಲಮ್ ಏನೋ ಕ್ಲಿಯರಿಂಗ್ ಆಗಿರುತ್ತೆ. ಬಹುಶಃ ಅದದ್ದು ಒಂದು ಅಲ್ಲಿಗೆ ನಿಮ್ಮ ಇಮೇಲು ಅಥವಾ ಒಂದು ಲೆಟರು ಸರಿಯಾದವ್ರ ಕೈಲಿ ತಲುಪಿದ ಮೇಲೆ ಅದನ್ನು ರಿವರ್ಸ್ ಮಾಡ್ತಾರೆ. ಅದು ಅಂತ ದುಡ್ಡು ಲಾಸ್ ಆಗೋ ಚಾನ್ಸಸ್ ಹೋಗಿರಲ್ಲ, ಅಲ್ಲೇ ಇರುತ್ತೆ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಟ್ ಅಲ್ಲ, ಅವ್ರು ಕೇಳ್ತಾ ಇರೋದು ಯಾರಿಗೆ ನಾವು ಕಂಪ್ಲೇಂಟ್ ಮಾಡ್ಬೇಕು ಇಂಥ ಸಮಸ್ಯೆಯಲ್ಲಿ. ಆ ಬ್ಯಾಂಕ್ ನೊಳಗೇನೆ ಆ ಕಾರ್ಡ್ ಯಾರು ಇಶ್ಯೂ ಮಾಡಿರ್ತಾರೋ, ಕಾರ್ಡ್ ಇಶ್ಯೂಯಿಂಗ್ ಬ್ಯಾಂಕ್ ನೊಳಗೆ ಒಂದು ಕಸ್ಟಮರ್ ಸರ್ವಿಸ್ ಅಂತ ಫಸ್ಟ್ ಇರುತ್ತೆ. ಆ ಕಸ್ಟಮರ್ ಸರ್ವಿಸ್ ಆದ್ಮೇಲೆ ಒಬ್ರು ಯಾರೋ ಅಪೀಲ್ ಅಥಾರಿಟಿ ಒಬ್ಬರದಿರುತ್ತೆ. ಅವ್ರು ಈ ಲೆವೆಲ್ನವ್ರು ಮಾಡಿದ್ರೆ ಆ ಲೆವೆಲ್ ಹೋಗ್ಬೇಕು. ತಾಳ್ಮೆಯಿಂದ ಮಾಡಿದ್ರೆ ಒಳ್ಳೇದು. ಯೂಶಲಿ ಕಾರ್ಡ್ ಹಿಂದ್ಗಡೆನೆ ಆ ನಂಬರ್ಗಳೇ ಇರುತ್ತೆ, ಕಾಲ್ ಸೆಂಟರ್ ನಂಬರ್ಗಳಿರುತ್ತೆ. ಸ್ವಲ್ಪ ಟೋಲ್ ಫ್ರೀ ನಂಬರ್ ಇರುತ್ತೆ. ಒಂದು ಎರಡನೇದು ಟೆಕ್ನಿಕಲ್ ಗ್ಲಿಚ್. ಇದಕ್ಕೆ ವಿ ಕಾಲ್ ಇಟ್ ಆಸ್ ಎ ಟೆಕ್ನಿಕಲ್ ಸ್ನ್ಯಾಗ್ ಆರ್ ಟೆಕ್ನಿಕಲ್ ಗ್ಲಿಚ್. ಏನಾಗುತ್ತೆ, ಸರ್ವರ್ಸ್ ತುಂಬಾ ಒಂದು ಸರಿ ಬ್ಯುಸಿ ಇದ್ದಾಗ ಚಾನ್ಸಸ್ ಆಗುತ್ತೆ. ನಾನೇ ಎಷ್ಟೋ ಸರಿ ಒಂದೊಂದು ಸರಿ ಏನಾಗುತ್ತೆ ಡಬಲ್ ಟೈಮು ಆಗಿರೋ ಚಾನ್ಸಸ್ ಇದೆ. 2 ಸರಿ ಆಗಿದೆ. ಬಟ್ ಇಮ್ಮಿಡಿಯೇಟ್ಲಿ ಬಿಲೀವ್ ಮಿ ಅರ್ಗಂಟ ನಾನೇ ಯೂಸ್ ಮಾಡಿದ್ದೀನಿ, ಇಮ್ಮಿಡಿಯೇಟ್ಲಿ ಕ್ರೆಡಿಟ್ ಆಗುತ್ತೆ. ನೀವು ಆ ಬೆನಿಫಿಷಿಯರಿ ಅವರಿಂದ ಒಂದು ಇಮೇಲೋ ಏನಾದ್ರು ತಗೊಳ್ಬೇಕು, ಅಂದ್ರೆ ನನ್ಗೆ ಬರ್ಲಿಲ್ಲ ಅಂತ. ಆವಾಗ ಅದನ್ನ ಇವ್ರಿಗೆ ಹೇಳಿದ್ರೆ ಯೂಶಲಿ ಅದನ್ನ ಇಮಿಡಿಯೇಟ್ ಆಗಿ ರೀಚಾರ್ಜ್ ಮಾಡ್ಬೇಕು, ಕೊಟ್ಬಿಡ್ತಾರೆ. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ನಟರಾಜ್ ಅಂತ ಹೇಳಿ ಬೆಂಗಳೂರಿನಿಂದ. ನಮಸ್ಕಾರ ನಟರಾಜ್ ಅವರೇ. ನಮಸ್ಕಾರ ಸರ್. ಹೇಳಿ, ನಿಮ್ ಸಮಸ್ಯೆ, ನಿಮ್ಮ ಪ್ರಶ್ನೆ ಏನಾದ್ರು ಇದೆಯಾ ಕೇಳಿ. ಸರ್ 5,000 ರೂಪಾಯಿ ATM ಅಲ್ಲಿ ಡ್ರಾ ಮಾಡಿದ್ವಿ SBI ATM ಅಲ್ಲಿ. ಓಕೆ, ಅದು ಅಮೌಂಟ್ ಬಂದಿಲ್ಲ ನನಗೆ. ಅಮೌಂಟ್ ಬಂದಿಲ್ಲ, ಡಿಕ್ಲೈನ್ ಅಂತ ಬರ್ತಾ ಇದೆ. ಏನಂತ ತೋರಿಸ್ತಾ ಇದೆ? ಡಿಕ್ಲೈನ್ ಅಂತ ತೋರಿಸ್ತಾ ಇದೆ. ಅದನ್ನ ಸ್ವಿಚ್ ತಗೊಂಡೋಗಿ ನಾವು ಬ್ಯಾಂಕ್ ಅಲ್ಲಿ ನೆಕ್ಸ್ಟ್ ಡೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಇದ್ ಮಾಡಿದ್ವಿ. ಅದು 5,000 ರೂಪಾಯಿ ಅವ್ರು 2 ತಿಂಗಳು ಬಿಟ್ಟು ನಮ್ಮ ಅಕೌಂಟ್ಗೆ ಹಾಕಿದ್ರು. 2 ತಿಂಗಳಾದ್ಮೇಲೆ ಓಕೆ, ಮತ್ತೆ 1 ತಿಂಗಳಾದ್ಮೇಲೆ ಅವರೇ ಕ್ರೆಡಿಟ್ ಅಕೌಂಟ್ ಓಪನ್ ಮಾಡ್ಕೊಂಡು 5,000 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಮತ್ತೆ ನಿಮ್ಮ ಅಕೌಂಟ್ ನಿಂದ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಈಗ ಮಾರ್ಚ್ ಬಂದ್ರೆ 2 ವರ್ಷ ಆಯ್ತು ಸರ್. ಮಾರ್ಚ್ ಬಂದ್ರೆ 2 ವರ್ಷ ಆಯ್ತು. ಬ್ಯಾಂಕಿಗೆ ದಿವಸ ಹೋಗ್ತಾ ಇದ್ದೀನಿ. ಹೆಡ್ ಆಫೀಸ್ಗೆ ಹೋಗ್ಬೇಕ್ರಿ, ನನಗೆ ಆಗಲ್ಲ ರೀ, ನನಗೆ ಗೊತ್ತಿಲ್ಲ ರೀ, ನೀವು ಹೆಡ್ ಆಫೀಸ್ಗೆ ಹೋಗ್ರಿ ಅಂತಾರೆ. ಅದಕ್ಕೆ ಸೂಕ್ತ ವ್ಯಕ್ತಿಗಳು ಇಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ, ನೀವೇ ಉತ್ತರ ಕೊಡಬಹುದು ಶ್ರೀನಿವಾಸ್ ಸರ್. ಇಲ್ಲ, ಅದು ಪೂರ್ತಿ ನನ್ನ ಕೇಸ್ ನೋಡ್ದೇನೆ ಅದು ಕೂಲಂಕುಷವಾಗಿ ಅದು ತಿಳ್ಕೊಳ್ದೇನೆ ನಾನು ಮಾತಾಡೋದು ತಪ್ಪಾಗತ್ತೆ. ಡೆಫಿನೆಟ್ಲಿ ಹಾಗೆ ಮಾಡಕ್ಕಾಗಲ್ಲ, ಅವ್ರು ರಿವರ್ಸ್ ಮಾಡೇ ಮಾಡ್ತಾರೆ. ಅಲ್ಲ, ಈಗ ಅವ್ರು ಹೇಳಿದ್ದೆ ಕ್ರೆಡಿಟ್ ಮಾಡಿದ್ರು 2 ತಿಂಗಳಾದ್ಮೇಲೆ ಮತ್ತೆ ವಾಪಸ್ ತಗೊಂಡ್ರು. ಅದೇ ಈಗ 2 ವರ್ಷ ಆಯ್ತಾರೆ, ಅದಕ್ಕೆ 5,000 ರೂಪಾಯಿ ಇಷ್ಟು ಪರದಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಅಲ್ಲ, ಅದೇ ನನಗೆ ಈಗ ನಾನು ಓನ್ಲಿ ಒನ್ ಸೈಡ್ ಕೇಳಿ ನಾನು ರಿಪ್ಲೈ ಕೊಡೋದು ಅಂದ್ರೆ ಉತ್ತರ ಕೊಡೋದು ತಪ್ಪಾಗತ್ತೆ. ನಾನು ಇನ್ನೊಬ್ರ ಕಡೆ. ಯಾವ ಬ್ರಾಂಚ್ ನಟರಾಜ್ ಅವರೇ? SBI ಅಮೃತಹಳ್ಳಿ ಬ್ರಾಂಚ್. ಅಮೃತಹಳ್ಳಿ. ಓಕೆ, ಅಮೃತಹಳ್ಳಿ. ಅವ್ರು ನೋಡ್ತಾರೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಅವ್ರು ಇಲ್ಲೇ ಇದ್ದಾರೆ, ಕೇಳ್ತಾರೆ ಅಲ್ಲಿ ಬ್ರಾಂಚ್ ಏನಾದ್ರು ಇದ್ರೆ ನಿಮ್ಗೆ ಹೇಳ್ಬಿಟ್ಟು ಮಾಡ್ತಾರೆ. ಥ್ಯಾಂಕ್ ಯು ನಟರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಸರ್, ನಿಮ್ ಜೊತೆಗೆ ನಾನು ಮಾತಾಡ್ತೇನೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನು ಮುಂದೆ ನಾವು ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡೋದು, ಇವೆಲ್ಲ ಯೂಸ್ ಮಾಡ್ಬೇಕಾದ್ರೆ ಹೇಗೆ ಸುರಕ್ಷತೆಯನ್ನ ನಾವು ಬಳಸಬೇಕು ಅನ್ನೋದು ಮುಖ್ಯವಾಗುತ್ತೆ. ಅದನ್ನ ಕೇಳ್ತೀನಿ ನಿಮ್ಮಿಬ್ಬರಿಂದ. ಒಂದು ಪುಟ್ಟ ಬ್ರೇಕ್ ತಗೊಳ್ತೀನಿ. ಬ್ರೇಕ್ನ ನಂತರ ಸುರಕ್ಷತೆ ಬಗ್ಗೆ ಹೇಳ್ತೀನಿ, ತಪ್ಪದೇ ಕೇಳಿ. ಯಾಕಂತಂದ್ರೆ ಇನ್ಮುಂದೆ ನೀವು ವ್ಯವಹಾರವನ್ನ ಡೆಬಿಟ್ ಕಾರ್ಡ್ ಮೂಲಕ ಮಾಡ್ಕೊಳ್ಳೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಕೇಳಲೇಬೇಕಾಗತ್ತೆ, ಯಾಕಂದ್ರೆ ನಿಮ್ ದುಡ್ಡು ಸೇಫ್ ಆಗಿರ್ಬೇಕಲ್ವಾ. ಎಸ್ ವಿಜಯಶಂಕರ್ ಸರ್, ನಾನು ಒಂದು ಡೌಟ್ ಇತ್ತು. ನಾನು ಈಗಲೇ ನಿಮ್ ಜೊತೆಗೆ ಮಾತಾಡ್ತಾ ಇದ್ದೆ ಬ್ರೇಕಿಗೆ ಹೋದಾಗ. ಈ ಶಾಪಿಗೆ ಹೋದಾಗ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಕ್ ಹೋಗ್ತೀವಿ, ಒಂದೇನೋ ಮಟೀರಿಯಲ್ ತಗೋಕ್, ಅಥವಾ ಒಂದು 25,000 ಒಂದೇನೋ ಸೋಫಾ ತಗೊಳ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಹೋದಾಗ ನಾನು ಕ್ರೆಡಿಟ್ ಕಾರ್ಡ್ ಅಲ್ಲಿ ಸ್ವೈಪ್ ಮಾಡ್ತೀನಿ, ತಗೊಳ್ಳಿ ಅಂತಂದ್ರೆ, ಇಲ್ಲ ಸರ್ ಕ್ಯಾಶ್ ಕೊಡಿ, ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ 4,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂತ ಹೇಳ್ತಾರೆ. ಯಾರು ಹೋಗಿ ಕಾರ್ಡ್ ಯೂಸ್ ಮಾಡ್ತಾರೆ ಸರ್? ಕ್ಯಾಶ್ ಹೋಗೇ ಕೊಡ್ತಾನೆ ಅವನು. ಯಾರು ಹಿಂದೆ ಅಟ್ಯಾಕ್ ಶುರು ಮಾಡ್ತಾರೆ. ಇದು ಯಾತಕ್ಕೆ ಹೀಗಾಗುತ್ತೆ ಅಂದರೆ, ಆ ಶಾಪ್ ಓನರು ನಿಮ್ಮ ಹತ್ರ ಕ್ಯಾಶ್ ತೊಗೊಂಡು ಅದನ್ನು ಬಿಲ್ ಮಾಡದೆ, ಈ ಕೃಷ್ಣನ್ ಲೆಕ್ಕ ರಾಮನ್ ಲೆಕ್ಕ ಅಂತೀವಲ್ಲ, ಆ ಥರ
ಪಣ ಹಾಗೆ ಉದ್ಭವ ಆಗೋದು. ಇದನ್ನ ಕಡಿಮೆ ಮಾಡಬೇಕು ಅನ್ನೋದೇ ಇವಾಗಿನ ಉದ್ದೇಶ. ಇವಾಗ ಗೌರ್ಮೆಂಟ್ ಪಾಲಿಸಿ ಪ್ರಕಾರ ಟ್ಯಾಕ್ಸ್ ಕಟ್ಟಲೇಬೇಕು, ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ. ಈಗ 25,000 ಅಂತಲ್ಲ, ಒಂದು ಇವಾಗ ಸೇಲ್ಸ್ ಟ್ಯಾಕ್ಸೋ ವ್ಯಾಟೋ ಏನೋ ಒಂದು ಇದೆ, ಅದು ಸರಿನೋ ತಪ್ಪೋ ಅನ್ನೋದು ನಾವು ಈ ಫೋರಮ್ ಅಲ್ಲಿ ಡಿಸ್ಕಸ್ ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಕೇಳಬೇಕು. ಓಕೆ, ಅಷ್ಟಿದ್ಮೇಲೆ ಅದ್ರ ಬೆಲೆನೇ ಎಕ್ಸ್ ಪ್ಲಸ್ ಟ್ಯಾಕ್ಸ್, ಅದನ್ನ ನಾವು ಕೊಡಲೇಬೇಕಾಗುತ್ತೆ. ಅದನ್ನ ಕೆಲವರು ಮಿಸ್ಯೂಸ್ ಮಾಡ್ತಾ ಇದ್ರು. ನೀವು ಕಾರ್ಡ್ ಕೊಟ್ಟರೆ ನಾವು ಬ್ಯಾಂಕ್ಗೆ ಅಕೌಂಟ್ ಮಾಡಬೇಕಾಗತ್ತೆ, ನಾವು ಟ್ಯಾಕ್ಸ್ ಅನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ, ಆದ್ರಿಂದ ನಾವು ಕ್ಯಾಶ್ ಕೊಡ್ತೀವಿ ಅಂತ. ಸೊ ಅದನ್ನ ಬಿಟ್ಬಿಡೋಣ, ಅದು ದಟ್ ಈಸ್ ಇನ್ನೊಂದು ಪಾರ್ಟ್ ಆಫ್ ಇದರಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಆದ್ರೆ ಈಗ ಡೆಬಿಟ್ ಕಾರ್ಡ್ ಅನ್ನ ಇನ್ಮೇಲೆ ಜನ ಯೂಸ್ ಮಾಡಕ್ ಶುರು ಮಾಡ್ತಾರೆ, ಎಲ್ಲ ಶಾಪಿಂಗ್ ಮಾಡಕ್ಕೆ ಎಲ್ಲದಕ್ಕೆ ಯೂಸ್ ಮಾಡ್ತಾರೆ. ಹೇಗೆ ಸುರಕ್ಷತೆಯನ್ನ ವಹಿಸಬೇಕಾಗುತ್ತೆ? ಈಗ ಮೊದಲು ನಾವೇನು ತಿಳ್ಕೊಳ್ಬೇಕು ಅಂದ್ರೆ, ನಾವು 3 ತರ ಕಾರ್ಡ್ ಇದೆ ಇವಾಗ. ಡೆಬಿಟ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಅದಲ್ಲದೆ ಒಂದು ಪ್ರೀಪೇಯ್ಡ್ ಕಾರ್ಡ್ ಅಂತ ಇರುತ್ತೆ. ಈ ಡೆಬಿಟ್ ಕಾರ್ಡ್ ಅಂದ್ರೆ ನಮ್ಮ ಅಕೌಂಟಿಗೆ ಲಿಂಕ್ ಆಗಿಬಿಟ್ಟಿರುತ್ತೆ. ನಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡು ಇದೆಯೋ ಅಲ್ಲಿಂದ ಹೋಗ್ತಾ ಇರುತ್ತೆ. ಕೆಲವು ಬ್ಯಾಂಕ್ ಒಳಗೆ ಒಂದು ಫೆಸಿಲಿಟಿ ಕೊಟ್ಟಿರ್ತಾರೆ, ನೀವು ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಿದ್ರೆ ನಿಮಗೆ ಅಕೌಂಟಲ್ಲಿ ಯಾವಾಗ ದುಡ್ಡು ಇಲ್ವೋ ನಾವು FD ನ ಕ್ಯಾನ್ಸಲ್ ಮಾಡಿಬಿಟ್ಟು ಅದನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ನೀವು ಪರ್ಮಿಷನ್ ಕೊಡ್ತೀರಾ ಅಂತ ಕೇಳಿರ್ತಾರೆ. ಅದನ್ನ ಎಸ್ ಅಂತ ಹೇಳ್ಬಿಟ್ರೆ ಈ ಫ್ರಾಡ್ಸ್ಟರ್ಸ್ ಏನಾದ್ರು ನಮ್ಮ ಕ್ರೆಡಿಟ್ ಕಾರ್ಡ್ ದುಡ್ಡು ತೆಗೆದ ತಕ್ಷಣ ನಮ್ಮ FD ಅಕೌಂಟ್ ದುಡ್ಡು ಹೊಟ್ಟೋಗುತ್ತೆ, ಲಿಂಕ್ ಹೊಟ್ಟೋಗುತ್ತೆ. ಸೊ ಡೆಬಿಟ್ ಕಾರ್ಡ್ ಯೂಸ್ ಮಾಡೋದು ನನ್ನ ಪ್ರಕಾರ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ. ಕ್ರೆಡಿಟ್ ಕಾರ್ಡ್ ಬಂದ್ರೆ ನಮ್ಗೆ ಎಷ್ಟು ಕ್ರೆಡಿಟ್ ಲಿಮಿಟ್ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕೆಲವು ಬ್ಯಾಂಕ್ನವ್ರು ನಿಮಗೆ ಬೇಕೋ ಬೇಡವೋ ನಿಮ್ಗೆ 5 ಲಕ್ಷ ಕೊಡ್ತೀನಿ ಲಿಮಿಟ್, 2 ಲಕ್ಷ ಕೊಡ್ತೀನಿ ಅಂತ ಕೊಟ್ಬಿಡ್ತಾರೆ. ಅದು ನಾವು ಆದಷ್ಟು ಕಡಿಮೆ ಇಟ್ಕೊಂಡಿದ್ರೆ ಒಳ್ಳೇದು. ಓಕೆ, ಈ ಪ್ರೀಪೇಯ್ಡ್ ಕಾರ್ಡಲ್ಲಿ ಏನಾಗುತ್ತೆ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ಅದಕ್ಕೆ ಹಾಕ್ಕೊಳ್ಬೋದು, ಇವತ್ತು ಹಾಕೋಬಹುದು. ಇವಾಗ ಇವರಾಗಲೇ ಒಂದು ಇದು ವಿಚಾರ ಹೇಳಿದ್ರು, ಈಗ ಹೊಸದಾಗಿ ಬ್ಯಾಂಕ್ನಲ್ಲಿ ಏನು ಸಿಸ್ಟಮ್ ಮಾಡ್ತಾ ಇದ್ದಾರೆ ಅಂದರೆ, ಯಾವಾಗ ಬೇಕೋ ಆವಾಗ ಕ್ರೆಡಿಟ್ ಕಾರ್ಡ್ನ ಆನ್ ಮಾಡ್ಕೊಳ್ಳೋದು, ಆಫ್ ಮಾಡ್ಕೊಳ್ಳೋದು. ಅಂದರೆ ಕ್ರೆಡಿಟ್ ಕಾರ್ಡ್ ನಂಗೆ ಇವತ್ತು ಬೇಡ ಅನ್ನೋದಾಗಿದ್ರೆ ನಾನು ಅದನ್ನು ಡಿಆಕ್ಟಿವೇಟ್ ಮಾಡೋದು, ನಾಳೆ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು, ಈ ಥರ ಸಿಸ್ಟಮನ್ನು ಮಾಡಬೇಕು ಅಂತ ರಿಸರ್ವ್ ಬ್ಯಾಂಕ್ನವ್ರು ಹೇಳಿದ್ದಾರೆ. ಅದನ್ನು ಕೆಲವು ಬ್ಯಾಂಕ್ನವ್ರು ಇವಾಗ ಮಾಡ್ತಾ ಇದ್ದಾರೆ. ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊಳ್ಳೋದು. ಇವಾಗ ನಾವು ಹಿಂದೆ STD ಯೂಸ್ ಮಾಡಬೇಕಾದ್ರೆ STD ಮಾಡಬೇಕಾದಾಗ ಓಪನ್ ಮಾಡ್ಕೊಂತಿದ್ವಿ, ಹಾಗೆ ಇವಾಗ ಅದು ಇಲ್ಲದೆ ಇದ್ರೂ ಕೂಡ ಈ ಪ್ರೀಪೇಯ್ಡ್ ಕಾರ್ಡಲ್ಲಿ ಆ ಥರ ಮಾಡ್ಕೊಳ್ಬೋದು. ಪ್ರೀಪೇಯ್ಡ್ ಕಾರ್ಡ್ ಒಳಗೆ ಏನು ಅಂತಂದರೆ, ನಾವು 5,000 ರೂಪಾಯಿನ ಅದಕ್ಕೆ ಹಾಕ್ಕೊಳ್ಳೋದು. ಅಷ್ಟು ನಾವು ಎಲ್ಲ ಹೊರಗಡೆ ಹೋದಾಗ ನಾವು ಆ ಮೇನ್ ಕಾರ್ಡನ್ನು ಕೊಡಬಾರ್ದು ಸ್ವೈಪ್ ಮಾಡೋದಕ್ಕೆ, ಈ ಪ್ರೀಪೇಯ್ಡ್ ಕಾರ್ಡ್ ಕೊಡಬೇಕು. ಯಾತಕ್ಕೆ ಅಂದರೆ ಅಕಸ್ಮಾತ್ ಆ POS ಮಿಷಿನ್ ಒಳಗೆ ಯಾರು ಅದು ಸ್ಕಿಮ್ಮಿಂಗ್ ಅಂತ ಹೇಳ್ತೀವಿ, ಸ್ಕಿಮ್ ಮಾಡಿಕೊಂಡು ನಮ್ಮ ಡೇಟಾನ ಇದು ಮಾಡಿಕೊಂಡ್ರೆ ನಾವು ಅವರು ಪ್ರೀಪೇಯ್ಡ್ ಕಾರ್ಡಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟನ್ನು ತೊಗೊಳ್ಬೋದೇ ಹೊರತು ನಮ್ಮ ಮೇನ್ ಕಾರ್ಡಲ್ಲಿ ಇರೋದನ್ನ ತೊಗೊಳಕ್ಕಾಗಲ್ಲ. ಎಲ್ಲ ಬ್ಯಾಂಕಲ್ಲಿ ಅವೈಲೇಬಲ್ ಇದೆಯಾ ಪ್ರೀಪೇಯ್ಡ್? ಎಲ್ಲ ಬ್ಯಾಂಕಲ್ಲೂ ಅಂದ್ರೆ ICICI ಬ್ಯಾಂಕ್, ಎಲ್ಲ ಬ್ಯಾಂಕಲ್ಲಿ ಮೋಸ್ಟ್ ಆಫ್ ದಿ ಬ್ಯಾಂಕ್ಸ್ ಒಳಗೆ ಇರುತ್ತೆ ಪ್ರೀಪೇಯ್ಡ್ ಅಂತ ಸೆಪರೇಟ್ ಆಗಿ. ಪ್ರೀಪೇಯ್ಡ್ ಅಂಡ್ ಸೆಪರೇಟ್ ಆಗಿ ಡೆಬಿಟ್ ಜೊತೆಗೆ ಒಂದು ಪ್ರೀಪೇಯ್ಡ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ಸ್. ನಮ್ಮ ಅಕೌಂಟ್ ನಮ್ಮ ಡೆಬಿಟ್ ಕಾರ್ಡ್ ಇಂದ ಅದಕ್ಕೆ ಬೇಕಾದಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. 2,000 1,000 ಬೇಕಾದ್ರೂ ಮಾಡ್ಕೊಳ್ಬಹುದು. ನಮ್ಮ ಅಂಗಡಿನೊಳಗೆ ಬರೀ ಪ್ರೀಪೇಯ್ಡ್ ಕಾರ್ಡ್ ಕೊಡಬೇಕು. ಆ ಥರ ಅದು ಪರ್ಟಿಕ್ಯುಲರ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರೋ ಕಡೆ ಹೋದಾಗ, ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರಿ, ಯಾವುದೋ ಹೊಸ ಊರಿಗೆ ಹೋಗ್ತೀರಿ, ನಮ್ಮ ಮೇನ್ ಕಾರ್ಡ್ಗಳನ್ನ ಕೊಟ್ಟರೆ ಅದ್ರ ಮೋಸ ಆಗೋ ಚಾನ್ಸಸ್ ಜಾಸ್ತಿ. ಇದು ಒಂದು ಸುರಕ್ಷತೆ. ಇದು ಎರಡನೇದು, ಎಲ್ಲೆಲ್ಲಿ ಪಿನ್ ಹಾಕಬೇಕು. ಇವಾಗ ಈ ಚಿಪ್ ಕಾರ್ಡ್ಗೂ ಪಿನ್ ಹಾಕಬೇಕಾಗತ್ತೆ. ಆ ಪಿನ್ನನ್ನು ಬೇರೆಯವ್ರಿಗೆ ಗೊತ್ತಾಗದೇ ಇದ್ದಾಗ ಹಾಕಬೇಕು. ಇವಾಗ ನಾವು ATM ಅಲ್ಲೂ ಹೇಳ್ತೀವಿ ಕೈ ಮುಚ್ಕೊಂಡು ಪಿನ್ ಇದು ಮಾಡಿ, ಯಾಕೆಂದ್ರೆ ಏನಾದ್ರು ಕ್ಯಾಮ್ರಾ ಇದ್ರೆ ನೋಡ್ತೀವಿ ಅಂತ. ನಾವೀಗ ಶಾಪ್ ಒಳಗೆ ಮಾಡಬೇಕಾದಾಗ ಅವಾಗಲೂ ಮುಚ್ಕೊಂಡು ಮಾಡಬೇಕು, ಯಾಕೆಂದ್ರೆ ಪಕ್ಕದಲ್ಲೇ ಬೇಕಷ್ಟು ಜನ ಇರ್ತಾರೆ. ನಾವು ಇವಾಗ ಹೋಟೆಲ್ನವ್ರು ಯಾರೋ ಬಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಆ ಬಿಲ್ ಒಳಗೇನೆ ಪಿನ್ ನಂಬರು ಬರ್ಬಿಟ್ಟು ಕೊಡ್ತಾರೆ, ನೀನೇ ಹಾಕೊಳಪ್ಪ ಅಂತ. ಅದೆಲ್ಲ ಮಾಡ್ಕೊಡ್ದು. ಓಕೆ, ಗಟ್ಟಿಯಾಗಿ ಇನ್ನೊಬ್ಬರಿಗೆ ಪಿನ್ ಇಷ್ಟು ಅಂತ ಹೇಳ್ಕೊಡ್ದು. ಸೊ ಈ ರೀತಿ ಒಂದು ಸಣ್ಣ ಇದನ್ನ ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ. ಆವಾಗ ಅಟ್ಲೀಸ್ಟ್ ಒಂದು ಲೆವೆಲ್ ಒಳಗೆ ಸೆಕ್ಯೂರಿಟಿ ಇರುತ್ತೆ. ಇಷ್ಟರ ಮೇಲೆ ಗಿರಸ್ಸು ಬಂದು ಆಗಿದ್ದನ್ನ ನಾವು ಹ್ಯಾಂಡಲ್ ಮಾಡಬೇಕು. ಅದಕ್ಕೇನೆ ನಾವು ಬ್ಯಾಂಕ್ನವರು ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕಸ್ಟಮರ್ ಜೊತೆಗೆ ಇರಬೇಕು. ನಿಮ್ಮ ಹತ್ರ ಬರ್ತೀನಿ, ನಾನು ಕೇಳ್ತೀನಿ ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಕೇಳ್ತೀನಿ. ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ನೀವು ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಪ್ರೀಪೇಯ್ಡ್ ಕಾರ್ಡ್ ಅನ್ನ ಬಳಸ್ಕೊಳ್ಳಿ ಅನ್ನೋದನ್ನ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಳ್ಳಿ. ನೀವು ಸ್ವಲ್ಪ ಜಾಗೃತರಾಗಿರಿ. ಅಂದ್ರೆ ದುಡ್ಡು ಹೋಗಲ್ಲ, ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇರುತ್ತೆ. ಯಾವ ಖದೀಮ್ ಬಂದ್ರೂ ಕೂಡ ಕದಿಯೋಕ್ಕಾಗಲ್ಲ ಅದನ್ನ. ಇನ್ನು ನೆಟ್ ಬ್ಯಾಂಕಿಂಗು ಮತ್ತೆ ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಒಂದಿಷ್ಟು ಯಾಮಾರಿಸೋರು ಕೂಡ ಇರ್ತಾರೆ. ಅದರಿಂದ ಹೇಗೆ ಸುರಕ್ಷಿತವಾಗಿರಬೇಕು? ಎಸ್ ಶ್ರೀನಿವಾಸ್ ಸರ್, ಈಗ ಡೆಬಿಟ್ ಕಾರ್ಡ್ ಅನ್ನ ಹೇಗೆ ಯೂಸ್ ಮಾಡಬೇಕು, ಹೇಗೆ ಸುರಕ್ಷಿತವಾಗಿರಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ರು ಸರ್ ವಿಜಯಶಂಕರ್ ಸರ್. ಈಗ ನೆಟ್ ಬ್ಯಾಂಕಿಂಗ್ ಮತ್ತೆ ಮೊಬೈಲ್ ಬ್ಯಾಂಕಿಂಗ್ ಇಂದ ಕಲೀರಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ಹೇಳ್ತಾ ಇದೆ, ಮೋದಿ ಅವರು ಕೂಡ ಹೇಳ್ತಾ ಇದ್ದಾರೆ, ಮೊಬೈಲ್ ಅಲ್ಲಿ ಒಂದು ಆ್ಯಪ್ ಹಾಕೊಳ್ಳಿ ನೀವು ಮಾಡಿ ಅಂತ ಹೇಳಿ. ಬಟ್ ಇದರಲ್ಲಿ ಸುರಕ್ಷತೆ ಹೇಗೆ? ಹೇಳ್ತೇನೆ, ಡೆಫಿನೆಟ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನನಗೆ ಸುಮಾರು ಸರಿ ಇನ್ಕ್ಲೂಡಿಂಗ್ ನಮ್ಮ ಸ್ಟಾಫಿಗೆ ಸುಮಾರು ಜನ ಫೋನ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಇವರು ನಾವಿ ಅವ್ರು ಹೇಳಿದ್ರು, ವಿಜಯಶಂಕರ್ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ,
ಕಾಲ್ಸ್ಗಳು ಅದೆಲ್ಲ ಎಲ್ಲ ಬರ್ತದೆ ಅಂತ ಸಾಹೇಬ್ರು ಹೇಳ್ತಾ ಇದ್ರು. ಈ ಹೋಕ್ಸ್ ಕಾಲ್ಸ್ ಅಂತಾರೆ ಅದಕ್ಕೆ. ಹೋಕ್ಸ್ ಕಾಲ್ಸ್ ಅಂದ್ರೆ ದೇ ಪ್ರಿಟೆಂಡ್, ಅವರು ಯಾವ ರೀತಿ ಫೋನ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ನವರು ಫೋನ್ ಮಾಡ್ದಂಗೆ ಇರುತ್ತೆ ಅವ್ರಿಗೆ. ನಮ್ಮ ಬ್ಯಾಂಕ್ ಸ್ಟಾಫಿಗೆ ಮಾಡ್ತಾರೆ ಅವರು. ನಮ್ಮಲ್ಲಿ ಒಂದ್ಸರಿ ಆಗಿದೆ, ಒಂದು ನಮ್ಮ ಸಹೋದ್ಯೋಗಿಗೆ ಬ್ಯಾಂಕ್ ಸ್ಟಾಫಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ನಿಮ್ದು ಕಾರ್ಡ್ ಇವತ್ತು ಲ್ಯಾಪ್ಸ್ ಆಗುತ್ತೆ, ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು ಎರಡು ಇವತ್ತು ಇಲ್ಲ ನಾಳೆ ಲ್ಯಾಪ್ಸ್ ಆಗ್ಬಿಡುತ್ತೆ, ನೀವು ಈಗ ಇಮಿಡಿಯೇಟ್ಲಿ ನಿಮ್ಮ ಕಾರ್ಡ್ ನಂಬರ್ನ ಒಂದು ಕನ್ಫರ್ಮ್ ಮಾಡಿ, ಆಮೇಲೆ CVV ಹಿಂದ್ಗಡೆ ಒಂದು CVV ಇರುತ್ತೆ ಅದು ಹೇಳಿ ಅಂತ ಹೇಳ್ತಾರೆ. ಹೇಳಿದಾಗ ಯಾರೂ ಸಹಿತ ಉತ್ತರ ಕೊಡಬಾರ್ದು ಅದಕ್ಕೆ. ಯಾವುದೇ ಬ್ಯಾಂಕಿಂದ ಯಾವ ರೀತಿ ಕೇಳಲ್ಲ. ಹಿಂಗೆ ಯಾವ ಬ್ಯಾಂಕ್ನವರು ಕಾರ್ಡ್ ಮಾಹಿತಿ ಯಾವ ಕಸ್ಟಮರ್ಗೂ ಫೋನ್ ಮಾಡಿ ಕೇಳುವುದಿಲ್ಲ. ದಯವಿಟ್ಟು ನಾನು ನಿಮ್ಮ ಇದು ಪಬ್ಲಿಕ್ ಟಿವಿ ಮುಖಾಂತರ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊಡ್ತೀನಿ, ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಅಂದ್ರೆ ಯಾವತ್ತು ಯಾರು ನೀವು ಅಂತ ಕರೆಗಳು ಬಂದ್ರೆ ಅದಕ್ಕೆ ಉತ್ತರ ಕೊಡಬೇಡಿ. ಭಯ ಪಟ್ಬಿಟ್ಟು ಕೆಲವ್ರು ಏನ್ ಮಾಡ್ತಾರೆ, ನಾಳೆ ಕಾರ್ಡ್ ಇದಾಗ ಹೋಗ್ಬಿಡುತ್ತೆ, ನಿಮ್ದು ಕಾರ್ಡ್ ಯೂಸ್ ಆಗಲ್ಲ ಅಂತ ಹೇಳ್ಬಿಟ್ಟು ತಕ್ಷಣಕ್ಕೆ ಅವರು ಪಿನ್ನು OTP ಬಂದಿದ್ರೆ, ಅಕಸ್ಮಾತ್ OTP ಬಂದಿದ್ರು ಹೇಳ್ಬಿಡ್ತಾರೆ ಅವರು. ಇಮಿಡಿಯೇಟ್ಲಿ ಆ ಹ್ಯಾಕರ್ಸ್ ನ ದುಡ್ಡು ತೆಗಿಯೋಕೆ ಸಾಧ್ಯತೆಗಳು ತೆಗೆದುಬಿಡ್ತಾರೆ. ಏನಾದ್ರು ಬಂದ್ರೆ ಒಂದು ಕಂಪ್ಲೇಂಟ್ ಕೊಡೋ ಕೆಲಸ ಮಾಡೋದು. ಅದು ಕಂಪ್ಲೇಂಟ್ ಕೊಡೋದಲ್ಲದೆ ಇಮಿಡಿಯೇಟ್ಲಿ ಬ್ಯಾಂಕಿಗೆ ಹೋಗಿ ಆಸ್ ಎ ಪ್ರಿಕಾಷನರಿ ಮೆಜರ್ ಬ್ಯಾಂಕಿಗೆ ಹೋಗಿ ಬೇಕು ಅಂದ್ರೆ ನೀವು ಚೆಕ್ ಮಾಡ್ಬೋದು. ಇಲ್ಲ ನಿಮ್ಮ ಅಕೌಂಟಿಗೆ ಹೋಲ್ಡ್ ಅಂತಾರೆ, ಅಕೌಂಟ್ ಅನ್ನು ಯಾರು ತೆಗಿಯಕ್ಕೆ ಬರದ ಹಾಗೆ ಅದಕ್ಕೆ ನಾವು ಹೋಲ್ಡ್ ಅಂತೀವಿ, ಅದಕ್ಕೆ ಭದ್ರತೆ ಮಾಡ್ಕೋಬಹುದು. ಇದು ಒಂದು. ಎರಡನೇದು ಇಂಟರ್ನೆಟ್ ಬ್ಯಾಂಕಿಂಗ್. ನಿಮ್ಗೆ ನಾನು ಹೇಳಬೇಕು ಅಂತಂದ್ರೆ 99.99% ಅದರಲ್ಲಿ ಆಗಲ್ಲ, ಈ ಫ್ರಾಡ್ಸ್ ಅವೆಲ್ಲ ಕಮ್ಮಿ. ಆದರೆ ನೀವು ಯು ಹ್ಯಾವ್ ಟು ಕೀಪ್, ಸಾಹೇಬರು ಹೇಳಿದ್ರು ಈಗ ಪಾಸ್ವರ್ಡ್ ಎಲ್ಲ ತುಂಬಾ ಕೇರ್ಫುಲ್ ಆಗಿ ಇಟ್ಕೋಬೇಕು. ಅಂದ್ರೆ ಪಾಸ್ವರ್ಡ್ ಯಾವ ಟೈಪ್ ಪಾಸ್ವರ್ಡ್ ಇಟ್ಕೋಬೇಕು? ಸ್ಟ್ರಾಂಗ್ ಕ್ಯಾರೆಕ್ಟರ್, ಅಲ್ಫಾ ನ್ಯೂಮರಿಕ್ ಅಂತೀವಿ ನಾವು. ಅಂದ್ರೆ ಅಲ್ಫಾ ನ್ಯೂಮರಿಕ್, ಒಂದು ಕ್ಯಾಪಿಟಲ್ಲು, ಕೆಲವು ಸ್ಮಾಲು, ಕೆಲವು ಇದಂತಾರೆ ಅಟ್ಟು ಕ್ಯಾರೆಕ್ಟರ್ಸ್, ಅದೆಲ್ಲ ಸೇರಿರ್ತಕ್ಕಂಥ ಒಂದು. ನಾರ್ಮಲ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ನಾವು, ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು, ಯಾರ್ದೋ ಹೆಂಡ್ತಿದು ಹೆಸರು, ಅವನ್ನೆಲ್ಲ ನಾವು ಇಟ್ಕೊಂಡ್ಬಿಟ್ಟು ಈಸಿಲಿ ಅದು ಕಾಂಪ್ರಮೈಸ್ ಮಾಡ್ಬಿಡ್ತೀವಿ ನಾವು. ಅದನ್ನೆಲ್ಲ ಮಾಡಿಕೊಡುದು ಒಂದು. ಎರಡನೇದು, ಈಗ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂದ್ರೆ, ಯಾವುದೇ ಕಾರ್ಡ್ ನೀವು ಯೂಸ್ ಮಾಡಿದ್ರೆ ರಿಜಿಸ್ಟರ್ಡ್ ಮೊಬೈಲ್ ಇರುತ್ತೆ ನಿಮ್ದು, ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ, ಒನ್ ಟೈಮ್ ಪಾಸ್ವರ್ಡ್. ಅದು ಹಾಕಿದ ಮೇಲೆ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಟ್ರಾನ್ಸಾಕ್ಷನ್ ಹೋಗುತ್ತೆ, ಇಲ್ಲಾಂದ್ರೆ ಟ್ರಾನ್ಸಾಕ್ಷನ್ನೇ ಆಗೋದಿಲ್ಲ. ಆಯ್ತಾ? ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನಮಗೆ, ಇದು ಮೋದಿ ಅವರು ಅಥವಾ ಯಾರೋ ಹೇಳಿದಷ್ಟು ಸುಲಭನಾ ಅಂತ. ನಾನು ನಿಮಗೆ ಒಂದು ವಿಡಿಯೋ ನೀವು ನೋಡಿದಿರೋ ಇಲ್ಲೋ, ವಾಟ್ಸಪ್ ಅಲ್ಲೆಲ್ಲ ಓಡಾಡ್ತಾ ಇದೆ, 5 ನಿಮಿಷದ ವಿಡಿಯೋ, CNBC TV 18 ಯಾರೋ ಮಾಡಿದ್ದಾರೆ. ಈ ಟೀ ಕುಡಿಯಕ್ಕೆ ಹೋದಾಗ ಈ QR ಕೋಡ್ ಅಂತಿದೆ, ಆ QR ಕೋಡ್, ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ, ಅದನ್ನ ನೀವು ಸ್ಕ್ಯಾನ್ ಮಾಡಿ, ಅದಕ್ಕೆ ಯಾವ್ದು ಪಾಸ್ವರ್ಡ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಓನ್ಲಿ ಒಂದು ಇಂಟರ್ನೆಟ್ ಬೇಕು, ನಿಮ್ಮ ಮೊಬೈಲ್ ಬೇಕು. ನೀವು ಆ QR ಕೋಡ್ ನ ಸ್ಕ್ಯಾನ್ ಮಾಡಿ ಅದನ್ನ ಮುಂದೆ ಹಿಡಿದ್ಬಿಟ್ರೆ ಅದು ವ್ಯಾಲಿಡೇಟ್ ಆಗ್ಬಿಡುತ್ತೆ. ಪ್ರೋಸೆಸ್ ಆರ್ ಟ್ರಾನ್ಸಾಕ್ಷನ್ ವಿಲ್ ಬಿ ಸಿಂಪ್ಲಿ ಥ್ರೂ. ಅದಕ್ಕೆ ಏನೂ ಬೇಕಾಗಿಲ್ಲ, ಒಂದು ಬಯೋಮೆಟ್ರಿಕ್, ಇದು ಇನ್ನೊಂದು ವೀಸಾ, ವೀಸಾ ಅಂತಾರೆ ಅಥವಾ ಕೋಡ್, ಇದು ಸಹ. ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ ನೀವು ಕೇಳ್ತಾ ಇದ್ರಿ, ಮೊಬೈಲ್ ಬ್ಯಾಂಕಿಂಗ್ ನಲ್ಲೂ ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ಇದ್ದಾಗ ನಿಮಗೆ OTP ಬರುತ್ತೆ. OTP ಹಾಕಿದಾಗ ಮಾತ್ರನೇ ಆಗುತ್ತೆ. ಸೊ ಮೊಬೈಲ್ ಬ್ಯಾಂಕಿಂಗ್ ನಲ್ಲೂ ನಾನು ನೋಡಿದಾಗೆ ಸಾಹೇಬ್ರಿಗೆ ಜಾಸ್ತಿ ಇರ್ಬೋದು, ಬಿಕಾಸ್ ಈಸ್ ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್. ಸ್ವಲ್ಪ ಕಮ್ಮಿ ಇದೆ ಮೊಬೈಲ್ ಬ್ಯಾಂಕಿಂಗ್ ನಲ್ಲಿ ಆಗಿಲ್ಲ. ಆದ್ರೆ ಮೊಬೈಲ್ ಬ್ಯಾಂಕಿಂಗ್ ಕಳ್ಕೊಂತಾರೆ ನೋಡಿ, ಅವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ ಇವೆಲ್ಲವೂ ಕೂಡ ಜಾಗೃತೆಯಿಂದ ಜನ ಇದ್ದಾಗ ಮಾತ್ರ ಈ ಸಮಸ್ಯೆಗಳು ಮೈ ಮೇಲೆ ಬರಲ್ಲ. ಬಟ್ ಸಮಸ್ಯೆಗಳು ಬಂದಾಗ ಒಂದ್ಸಲ ಬ್ಯಾಂಕಿಂಗ್ ಹೋಗಿ ಕಂಪ್ಲೇಂಟ್ ಕೊಡೋದು ಯೋಗ್ಯ. ಆಮೇಲೆ ಹೆಚ್ಚಾಗಿ ಈ ಗುರುಗಾಂವ್ ಮತ್ತೆ ಮುಂಬೈ ಮತ್ತೆ ನಾರ್ತ್ ಇಂಡಿಯಾದಿಂದ ಕಾಲ್ಸ್ ಬರುತ್ತೆ. ಆಮೇಲೆ ನೈಜೀರಿಯನ್ IPL, ಪೆಪ್ಸಿಕೋ, ಅದು ಇದು ಎಲ್ಲ ಹೇಳ್ತಾರೆ. ಆಮೇಲೆ ಲೇಡೀಸ್ ಎಲ್ಲ ಕಾಲ್ ಮಾಡ್ಬಿಟ್ಟು ಒಳ್ಳೆ ಸ್ವೀಟ್ ವಾಯ್ಸ್ ಅಲ್ಲಿ ಕೇಳಿದ ತಕ್ಷಣ ನಮ್ಮವರೆಲ್ಲ ಹೇಳ್ಬಿಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಜನ ಅದನ್ನು ಬಳಸ್ಕೊಳ್ಳಿ, ಸುರಕ್ಷಿತವಾಗಿರ್ಲಿ, ಅವ್ರ ದುಡ್ಡನ್ನು ಅವ್ರು ಉಳಿಸ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಆಶಯ ಕೂಡ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ನಿಜಕ್ಕೂ ಕೂಡ ಒಂದಿಷ್ಟು ಸಲಹೆಗಳನ್ನು ಅವ್ರು ಕೊಟ್ಟಿದ್ದಾರೆ. ಸುರಕ್ಷತೆಯಿಂದ ಹೇಗಿರಬೇಕು, ಹೇಗೆ ನೀವು ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಬೇಕು, ಪ್ರೀಪೇಯ್ಡ್ ಕಾರ್ಡ್ ಅನ್ನೋದು ಸಿಗುತ್ತೆ, ಅದನ್ನು ಬಳಸ್ಕೊಳ್ಳೋಕೆ ಶುರು ಮಾಡಿ. ಎಷ್ಟು ಅಮೌಂಟ್ ಬೇಕೋ ಅಷ್ಟೇ ಅಮೌಂಟನ್ನು ಅದಕ್ಕೆ ಹಾಕ್ಕೊಂಡು ಅಷ್ಟೇ ಮಾತ್ರ ಬಳಸ್ಕೊಳ್ಳಿ. ಒಂದು ವಾರಕ್ಕೆ 2-3 ಸಾವಿರ ಸಾಕು ನನಗೆ. ಆ ಪ್ರೀಪೇಯ್ಡ್ ಕಾರ್ಡನ್ನು ಮಾತ್ರ ಬಳಸ್ಕೊಳ್ಳೋಕೆ ಶುರು ಮಾಡಿ. ಡೆಬಿಟ್ ಕಾರ್ಡ್ ಇಟ್ಕೊಂಡು ಓಡಾಡೋಕ್ಕೆ ಹೋಗಬೇಡಿ, ಎಲ್ಲೂ ಬಳಸೋಕ್ಕೆ ಹೋಗಬೇಡಿ, ಪ್ರೀಪೇಯ್ಡನ್ನು ಯೂಸ್ ಮಾಡಿ. ಇನ್ನೊಂದು, ಮೊಬೈಲ್ ಮತ್ತು ನೆಟ್ ಬ್ಯಾಂಕಿಂಗ್ ಇದ್ದಾಗ ಫೋನ್ ಕಾಲ್ ಬಂದು ಯಾರಾದರೂ ನಿಮಗೆ ಕೇಳಿದಾಗ ಯಾವುದೇ ಮಾಹಿತಿಯನ್ನು ಕೊಡೋಕೆ ಹೋಗ್ಬಿಡಿ. ಅಂತ ಮಾಹಿತಿಯನ್ನು ಯಾರಾದರೂ ಕೇಳಿದಾಗ ಸೀದಾ ಹೋಗಿ ನಿಮ್ಮ ಬ್ಯಾಂಕ್ನವರಿಗೆ ಆ ಮಾಹಿತಿಯನ್ನು ಕೊಡಿ, ಅವ್ರು ಹೋಲ್ಡ್ ಮಾಡ್ತಾರೆ. ಒಂದಿಷ್ಟು ಪ್ರೊಸೀಜರ್ಗಳಿದೆ, ಆ ಪ್ರೊಸೀಜರ್ನ ಅವ್ರು ಪಾಲಿಸ್ತಾರೆ. ಕಂಪ್ಲೇಂಟನ್ನು ಕೊಡೋಕೆ ಸಾಧ್ಯ ಆದರೆ ಒಂದು ಮಾತನ್ನು ಕಂಪ್ಲೇಂಟನ್ನು ಕೂಡ ಕೊಡಿ.
ಇಷ್ಟೊತ್ತು ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ರೆ ಅದನ್ನು ನೀವು ಕೂಡ ಪಾಲಿಸ್ತೀರಾ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.